ಸರ್, ಪ್ರತಿ ವರ್ಷ ಕನಿಷ್ಠ 100 ಸಂಖ್ಯೆಯ ಅಸಹಜ ಸಾವುಗಳು ಸಂಭವಿಸುತ್ತಿದ್ದಾವೆ ಪ್ರತಿ ವರ್ಷ ಅವ್ರು ಹೇಳುವಂಥದ್ದು. ಆಗ ನಾನು ಅವ್ರಿಗೆ ಕೇಳಿದೆ, ಅಲ್ಲಪ್ಪ, ಸೊ ರೈಟ್ ಟು ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್. ಸೊ ನೋ ರೈಟ್ ಟು ಡೈ. ಯಾರಾದರೂ ಸತ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಇನ್ಫ್ರಿಂಜ್ಮೆಂಟ್ ಆಫ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್ ಅಂತ ಆಗುತ್ತೆ. ಅಂದರೆ ಪ್ರತಿ 3 ದಿನಗಳಿಗೊಮ್ಮೆ ಒಂದು ಅಸಹಜ ಸಾವು ಅವರೇಜ್ ಸಂಭವಿಸುತ್ತಿದೆ. ಆ ಕಾರಣದಿಂದ ವಾಟ್ ಆರ್ ದ ಮೆಜರ್ಸ್ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ಟು ಪ್ರಿವೆಂಟ್ ಇಟ್ ಅಂತ ಕೇಳ್ತೇನೆ. ಅಲ್ಲಪ್ಪ, ಪ್ರವಾಸಿಗರು ಧರ್ಮಸ್ಥಳಕ್ಕೆ ಹೆಚ್ಚು ಬರ್ತಾರೋ ತಿರುಪತಿಗೆ ಹೆಚ್ಚು ಬರ್ತಾರೆ? ಇಲ್ಲಿ 25,000 ಬಂದರೆ ಅಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಅಲ್ಲಿ ಯಾಕೆ ಆಗೋದಿಲ್ಲ? ಅಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಬೆಳತಂಗಡಿ ತಾಲೂಕಿನಲ್ಲಿ ನಡೆದಂತೆ ಅಸ್ವಾಭಾವಿಕ ಸಾವು ಸಂಭವಿಸಿರುವುದಿಲ್ಲ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ಪೊಲೀಸ್ ತಂಡವನ್ನು ರಚಿಸಿ ಜನಜಾಗೃತಿ ಮೂಡಿಸುವುದು ಹಾಗೂ ಇನ್ಫಾರ್ಮೆಂಟ್ಸನ್ನು ಕ್ರಿಯೇಟ್ ಮಾಡಿ ರಕ್ಷಣೆ ಮಾಡತಕ್ಕಂಥದ್ದು ಆಗಬೇಕು ಅಂತ. ಯಾಕೆಂದರೆ 2014ರಲ್ಲಿ ಅಸಹಜ ಸಾವುಗಳು 158 ಪೊಲೀಸ್ನವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ. ಸೊ 2015ರಲ್ಲಿ 161, 2016ರಲ್ಲಿ 114. ನನಗೆ ಅನಿಸುವಂಥದ್ದು, ನಾನು ಸ್ಪಷ್ಟ ಇದ್ದೇನೆ, ತನಿಖೆ ಮೂಲಭೂತವಾಗಿ ಹೋಗಬೇಕು. ಯಾಕೆ ಆಗ್ತಾ ಇದ್ದಾವೆ ಇಲ್ಲಿ ಸಾವುಗಳು? ಈ ಸಾವುಗಳನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂತಹ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಧರ್ಮಸ್ಥಳದ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಕೇಳಿ ಬಂತು. ಆನಂತರ ಆಗ್ತಿರುವಂತಹ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. SIT ರಚನೆ ಆಗಿದೆ, SIT ತನಿಖೆ ಮುಂದುವರಿತಾ ಇದೆ. ಇದರ ನಡುವೆ ವಿಪರೀತ ಸದ್ದು ಮಾಡಿದಂತ ಒಂದು ವಿಚಾರ ಅಂದ್ರೆ ಮಾಜಿ ಸಂಸದರಾಗಿರುವಂತ ಉಗ್ರಪ್ಪನವರ ವರದಿಗೆ ಸಂಬಂಧಪಟ್ಟ ಹಾಗೆ ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿ ಒಂದು ವರದಿಯನ್ನು ಕೂಡ ಕೊಟ್ಟಿತ್ತು. ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲೂ ವಿಚಾರವೂ ಪ್ರಸ್ತಾಪ ಆಗಿದೆ. ಆದ್ರೆ ಬೆಳ್ತಂಗಡಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದರಲ್ಲಿ ಒಂದಷ್ಟು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇದರ ನಡುವೆ ಅದು ಕೂಡ ಸದ್ದು ಮಾಡಿತ್ತು. ಹಾಗಾದ್ರೆ ವರದಿಯಲ್ಲಿ ಏನಿದೆ, ಆನಂತರ ಏನ್ ಬೆಳವಣಿಗೆ ಆಯ್ತು ಈ ವರದಿಗೆ ಸಂಬಂಧಪಟ್ಟ ಹಾಗೆ, ಸ್ವತಃ ಆ ಕುರಿತಾಗಿ ಮಾತನಾಡೋದಕ್ಕೆ ಮಾಜಿ ಸಂಸದರು, ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೆ ವಕೀಲರು ಕೂಡ ಆಗಿರುವಂತ VS ಉಗ್ರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಈಗ ಧರ್ಮಸ್ಥಳ ಪ್ರಕರಣ, SIT ರಚನೆ ಇದೆಲ್ಲವನ್ನು ಗಮನಿಸ್ತಾ ಇದ್ರಿ. ಅದರ ನಡುವೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಪರೀತ ಸದ್ದು ಮಾಡ್ತು ನಿಮ್ಮ ಈ ವರದಿಗೆ ಸಂಬಂಧಪಟ್ಟ ಹಾಗೆ. ಜನರಿಗೆ ಸಹಜವಾಗಿ ಕುತೂಹಲ ಇದೆ, ಆ ವರದಿಯಲ್ಲಿ ಏನಿದೆ ಅಂತ ವಿಚಾರಗಳು ಏನು? ನೋಡಿ, ನಾನು ಸದ್ದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ವಾಟ್ ಈಸ್ ದ ರಿಸಲ್ಟ್ ಅನ್ನುವಂಥದ್ದು ನನ್ನ ಪ್ರಶ್ನೆ. ನೋಡಿ, ಯಾವಾಗ 2014ರಲ್ಲಿ ಬೆಂಗಳೂರು ಮತ್ತು ರಾಜ್ಯದಲ್ಲಿ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಅತ್ಯಂತ ಕ್ರೂರವಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮತ್ತು ಸ್ಥಳೀಯವಾಗಿ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಬೆಂಗಳೂರನ್ನು ಒಂದು ರೀತಿ ಸಿಟಿ ಅಂತೇಳಿ ಕರೀಲಾಗಿದೆ. ಆ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಶೋಷಣೆ ಇವುಗಳ ಅಧ್ಯಯನ ಮಾಡಿ ಅದನ್ನು ತಡೀತಕ್ಕಂಥದಕ್ಕೆ ವರದಿಯನ್ನು ಕೊಡ್ತಕ್ಕಂಥದಕ್ಕೆ ಪ್ರಾರಂಭದಲ್ಲಿ ಮಾಜಿ ಕಾನೂನು ಸಚಿವರಾಗಿದ್ದಂಥ ನಾಣೇನವರು, MC ನಾಣೇನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಲಾಗಿತ್ತು. ಅವರು ಕಾರಣಾಂತರಗಳಿಂದ ಒಂದು 2-3 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟರು. ಅದಾದ ಮೇಲೆ ಸಾವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಮೇಲೆ ಒತ್ತಡ ತಂದು ನೀನು ಈ ಕಾರ್ಯ ಮಾಡಲೇಬೇಕು ಅಂಥೇಳಿ ನನ್ನನ್ನು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ 4th ಜೂನ್ 2015ನಲ್ಲಿ ನನ್ನ ಮತ್ತು ನನ್ನ ಜೊತೆಯಲ್ಲಿ ಸುಮಾರು 40 ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಲಾಯಿತು. ಆ ಸಮಿತಿನಲ್ಲಿ 12 MLAಗಳು, MLCಗಳು, 12 ಅಧಿಕಾರಿಗಳು, IAS ಇರ್ಬೋದು, IPS ಇರ್ಬೋದು, KSನವ್ರು ಇರ್ಬೋದು, ಹಾಗೆ ಒಂದು 10-15 ಜನ ಇನ್ನಿತರ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು, ಹೀಗೆ ಸುಮಾರು ನಾನು ಸೇರಿದಂತೆ 40 ಜನರ ಸಮಿತಿಯನ್ನು ರಚಿಸಲಾಗಿತ್ತು. ವಿತ್ ಕ್ಯಾಬಿನೆಟ್ ರ್ಯಾಂಕ್ ಜವಾಬ್ದಾರಿಯನ್ನು ಕೊಡಲಾಗಿತ್ತು.
ನಾನು ಅವ್ರಿಗೆ ಹೇಳಿದೆ, ನಾನು ಈ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ನನಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಫ್ರೀ ಹ್ಯಾಂಡ್ ಕೊಟ್ಟಿದ್ರು, ಅದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೇನೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದೆ, ಸುಮಾರು 135 ಸಭೆಗಳನ್ನು ಮಾಡಿದ್ದೇವೆ. ಸೊ ಸಭೆಗಳನ್ನು ಯಾವ ರೀತಿ ಜಿಲ್ಲಾ ಮಟ್ಟದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಇನ್ನಿತರರ ಮೇಲೆ ಆಗಿರುವಂಥ ದೌರ್ಜನ್ಯ ಇರ್ಬೋದು, ಸೊ ಆ ದೌರ್ಜನ್ಯಗಳಲ್ಲಿ ಆಗಿರುವಂಥ ಕೇಸುಗಳಿರ್ಬೋದು, ಅದರಲ್ಲಿ ಕನ್ವಿಕ್ಷನ್ ಎಷ್ಟಾಗಿದೆ, ಅಕ್ವಿಟಲ್ ಎಷ್ಟಾಗಿದೆ, ಅವ್ರಿಗೆ ರಿಲೀಫ್ಸ್ ಎಷ್ಟು ಸಿಕ್ಕಿದೆ, ಸೊ ಅದೇ ರೀತಿಯಲ್ಲಿ ಒಂದು ಕಡೆ ಪೋಕ್ಸೋ ಕೇಸುಗಳಿರ್ಬೋದು, ಡೌರಿ ಹೆರಾಸ್ಮೆಂಟ್ ಇರ್ಬೋದು, ಡೌರಿ ಡೆತ್ಸ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಸೊ ಹಾಗೆ ನಿಮ್ಮ ಯಾವ ಭ್ರೂಣ ಹತ್ಯೆಗಳಿರ್ಬೋದು, ಸೆಕ್ಸ್ ರೇಷಿಯೋ ಇರ್ಬೋದು. ಸೊ ಯಾಕಂದರೆ ಸೆಕ್ಸ್ ರೇಷಿಯೋ ಒಂದು ಹಂತದಲ್ಲಿ 1000 ಗಂಡು ಮಕ್ಕಳು ಜನನ ಆದರೆ 2000ಕ್ಕೂ 1ಕ್ಕೆ ಮೊದಲು ಈ ಕಡಲ ತೀರದ ಅಥವಾ ದೇಶದಲ್ಲೂ ಸಹ ಸೊ ಕನಿಷ್ಠ 1019 ಹೆಣ್ಣು ಮಕ್ಕಳು ಜನನ ಆಗ್ತಾ ಇತ್ತು. ಈಗ ಒಂದು ಶಾಕಿಂಗ್ ನ್ಯೂಸ್, 1000 ಗಂಡು ಮಕ್ಕಳು ಜನನ ಆಗಿದ್ರೆ 943 ಹೆಣ್ಣು ಮಕ್ಕಳ ಜನನ ಆಗ್ತಾ ಇದೆ. ಬೆಂಗಳೂರು ಅಂತಾದ್ರಲ್ಲಿ ಈಗ ಒಂದು ವರದಿ ಪ್ರಕಾರ 888 ಹೆಣ್ಣು ಮಕ್ಕಳ ಜನನ ಆಗ್ತಾ ಇದೆ ಅನ್ನೋದು. ಹೀಗೆ ಅನೇಕ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದಕ್ಕೆ ರಾಜ್ಯವ್ಯಾಪಿ ಸುಮಾರು 135 ಸಭೆಗಳನ್ನು ನಾನು ಮತ್ತು ನನ್ನ ಸಮಿತಿಯವರು ನಡೆಸಿದಂಥ ಸಂದರ್ಭದಲ್ಲಿ ಲಭ್ಯವಾದಂಥ ಮಾಹಿತಿ ಆಧಾರದ ಮೇಲೆ ಸುಮಾರು 6000 ಪುಟಗಳ 11 ವಾಲ್ಯೂಮ್ 6000 ಪುಟಗಳ ವರದಿಯನ್ನು, ಮೊದಲನೇ ವಾಲ್ಯೂಮು ನಮ್ಮ ಪ್ರೊಸೀಡಿಂಗ್ಸು, ರೆಕಮೆಂಡೇಷನ್ಸು, ಸೊ ಇನ್ನು ಉಳಿದ ಏನು 10 ವಾಲ್ಯೂಮ್ಸ್ ಇದೆ ಸರ್ಕಾರದ ಜಿಲ್ಲಾವಾರು ಕೊಟ್ಟಿರತಕ್ಕಂಥ ಸ್ಟ್ಯಾಟಿಸ್ಟಿಕ್ಸನ್ನು, ಎಷ್ಟು ರೇಪ್ ಆಗಿದೆ, ಎಷ್ಟು ಪೋಕ್ಸೋ ಕೇಸುಗಳಾಗಿದ್ದಾವೆ, ಎಷ್ಟು ಡೊಮೆಸ್ಟಿಕ್ ವೈಲೆನ್ಸ್ ಆಗಿದೆ, ಸೊ ಎಷ್ಟು ಡೌರಿ, ಈ ಥರ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ದೇವದಾಸಿದು ಸೇರಿದಂತೆ ಸೊ ಅವುಗಳನ್ನು ಸುಮಾರು 11 ವಾಲ್ಯೂಮ್ಗಳು ಇರುವಂಥದ್ದು ಇದೆ. ನಮ್ಮ ಸಮಿತಿ ಅಂತಿಮವಾಗಿ 135 ರೆಕಮೆಂಡೇಷನ್ಸನ್ನು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಮಾಡಬೇಕಾದ್ರೆ ನಮಗೆ ನಮ್ಮ ಸಮಿತಿಯ ಮುಂದೆ ಬಂದಂಥ ಮಾಹಿತಿಗಳ ಆಧಾರದ ಹಿನ್ನೆಲೆಯಲ್ಲಿ ಫೈನಲ್ ರಿಪೋರ್ಟಲ್ಲಿ 135 ರೆಕಮೆಂಡೇಷನ್ಸ್, ಹಾಗೆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕೊಟ್ಟಂಥದ್ದು 17 ರೆಕಮೆಂಡೇಷನ್ಸ್. ಇದಲ್ಲದೆ ಕೇಸುವಾರ ಕೊಟ್ಟಂಥದ್ದು ಸುಮಾರು 200 ರೆಕಮೆಂಡೇಷನ್ಸ್ ಅಷ್ಟಿದ್ದಾವೆ. ನಾವೇನು 2018ರಲ್ಲಿ 23/3/2018ರಲ್ಲಿ ಅವಂತಿರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಕೊಟ್ವಿ. ಸೊ ಆಮೇಲೆ ಎಲೆಕ್ಷನ್ಸ್ ಬಂತು, ಸರ್ಕಾರ ಪತನ ಆಯಿತು, ಆಮೇಲೆ BJP ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಅಸ್ತಿತ್ವಕ್ಕೆ ಬಂತು. ನಂತರ ಅದು ಪತನ ಆಯಿತು, BJP ಮತ್ತು JDS ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಮತ್ತು ನಾವೀಗ ಬಂದಿದ್ದೆ. ಸೊ ಈಗ ಇತ್ತೀಚೆಗೆ 2-3 ತಿಂಗಳಿಂದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಈ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಈಗ ಈ ರೆಕಮೆಂಡೇಷನ್ಸನ್ನು ಜಾರಿಗೆ ತರತಕ್ಕಂಥ ದೃಷ್ಟಿಯಿಂದ ಹಾಲಿ ಯಾರು ಚೀಫ್ ಸೆಕ್ರೆಟರಿ ಇದ್ದಾರೆ, ಸೊ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸಹ ನೇಮಕ ಮಾಡಿದ್ದಾರೆ. ಬಹುಶಃ ಆ ಸಮಿತಿಯವರು ಒಂದು ಹಂತದಲ್ಲಿ ನಾನು ಕರೆದು ಬ್ರೀಫಿಂಗನ್ನು ಮಾಡಬೇಕು ಅನ್ನುವಂಥದ್ದನ್ನು ಮಾಡಿದೆ. ಎಲ್ಲ ಅಧಿಕಾರಿಗಳು ಒಂದು ಮಾಡಿದ್ದೇನೆ ವಿಧಾನಸೌಧದಲ್ಲಿ, ದಟ್ ಈಸ್ ಡಿಫ್ರೆಂಟ್. ಆದರೆ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ನೀವೇನು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇರುವಂಥ ಇಶ್ಯೂ ಏನಿದೆ ಧರ್ಮಸ್ಥಳದ ವಿಚಾರವಾಗಿ, ಸೊ ಧರ್ಮಸ್ಥಳದಲ್ಲಿ 23 ಜಾನ್ವರಿ 2016 ನಾನು ಮತ್ತು ನನ್ನ ಸಮಿತಿ 23 ಜಾನ್ವರಿ 2016 ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿರುವಂಥ ಯಾವ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಒಂದು ಸಭೆ ನಡೀತು. ಸುಮಾರು ಹತ್ತತ್ರ ಒಂದು 800ರಿಂದ 1000 ಜನ, ಎಲ್ಲ ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು, ನೌಕರರು ಎಲ್ಲ ಭಾಗಿಯಾಗಿದ್ದರು. ಆ ಹಂತದಲ್ಲಿ ಅವರು ಕೊಟ್ಟಂಥ ಜಿಲ್ಲಾ ಆಡಳಿತ ಕೊಟ್ಟಂಥ ಅನೇಕ ಮಾಹಿತಿಗಳೇನಿದ್ದಾವೆ ಆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಕೆಲವು, ನಾನು ಎಲ್ಲವನ್ನೂ ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಹೋಗೋದಿಲ್ಲ, ಕೆಲವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನಪ್ಪ ಅಂತಂದರೆ, ಸೊ ಆ ಜಿಲ್ಲೆನಲ್ಲಿ ಈ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೀತಕ್ಕಂಥದ್ದು ದೌರ್ಜನ್ಯಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು,
ಸೊ ಕಿಡ್ನ್ಯಾಪ್ಸ್ ಇರ್ಬೋದು, ಮಿಸ್ಸಿಂಗ್ ಇರ್ಬೋದು, ಈ ರೀತಿ ಅನೇಕ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ. ಆ ಮಾಹಿತಿಗಳ ಪ್ರಕಾರ ನೋಡಿ, ಉದಾಹರಣೆಗೆ ಸೊ ಅವರು ಹೇಳಿದ್ದಾರೆ, ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಅದು ಇದರಲ್ಲಿ 499 ಮಕ್ಕಳು ಕಾಣೆಯಾಗಿದ್ದಾರೆ ಜಿಲ್ಲೆಯಲ್ಲಿ. ಹಾಗೆ ಇತ್ಯರ್ಥಗೊಂಡ ಪ್ರಕರಣಗಳು 483, ಕಾಣೆಯಾದ ಮಹಿಳೆಯರು 608, ಅದರಲ್ಲಿ ಇತ್ಯರ್ಥ ಆಗದಿರುವುದು 574. ಅಂದರೆ ಅವರು ಸಿಕ್ಕಿರುತ್ತಾರೆ ಎಂದು ಅರ್ಥವೇ ಅಂತ ಕೇಳಿದಾಗ ಅವರು ಉತ್ತರ ಇರಲ್ಲ. ಸೊ ಹಾಗೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಅಂಕಿಅಂಶಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆ ಹಂತದಲ್ಲಿ ಒಬ್ಬರು ಈ ಕಮ್ಯುನಿಸ್ಟ್ ಪಾರ್ಟಿಯ ಶೇಖರ್ ಎಲ್ ಅನ್ನುವಂಥವ್ರು, ಸರ್ ಜಿಲ್ಲೆದು ಒಂದು ಕಡೆ ಇರಲಿ, ನಮ್ಮ ತಾಲೂಕಿನಲ್ಲಿ, ಬೆಳತಂಗಡಿ ತಾಲೂಕಿನಲ್ಲಿ ಸೊ ನಡೀತಾ ಇರತಕ್ಕಂಥ ಘಟನೆಗಳನ್ನು ತಾವು ಗಮನ ಹರಿಸ್ಬೇಕು. ಅವ್ರು ಏನು ಹೇಳ್ತಾರೆ ಶೇಖರ್ ಅನ್ನುವಂಥವ್ರು, ಸೊ ಮಾನ್ಯ ಅಧ್ಯಕ್ಷರೇ, 2012 ಅಕ್ಟೋಬರ್ 9ನೇ ತಾರೀಕು ಧರ್ಮಸ್ಥಳ ವ್ಯಾಪ್ತಿನಲ್ಲಿ ಸೌಜನ್ಯ ಎನ್ನುವ ಹುಡುಗಿಯ ಕೊಲೆಯಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ತೆಗೆದು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿವೆ. ಪೊಲೀಸ್ ಇಲಾಖೆ ಸರ್ಕಾರವನ್ನು ಒತ್ತಾಯ ಮಾಡಿದ್ದೆವು, ಒಂದು ಕೂಲಂಕುಷ ತನಿಖೆ ಆಗಬೇಕು ಎಂದು. 2 ವರ್ಷದ ಹಿಂದೆ CBI ತನಿಖೆಯಲ್ಲಿದೆ ಎಂದರು. ವಿಚಾರಣೆ ಮಾಡುತ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬೆಳತಂಗಡಿಯಲ್ಲಿ ಯಾರೋ ಸಿಕ್ಕಿ ಹೇಳಿದ್ರು. ಈ ಅಸಹಜ ಸಾವಿನ ಬಗ್ಗೆ ಯಾವುದೇ ಇಲಾಖೆ ತನಿಖೆ ಮಾಡಿಲ್ಲ. ಆದ್ದರಿಂದ ತಮ್ಮ ಸಮಿತಿಯು ಒತ್ತಡದಿಂದಲಾದರೂ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಮಹಿಳೆಯರ ಅಸಹಜ ಸಾವಿನ ಬಗ್ಗೆ ನ್ಯಾಯ ಸಿಗಬೇಕು ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಅವ್ರು ಹೇಳಿದ್ರು. ಆ ಸಮಯದಲ್ಲಿ ಸೊ ನಮ್ಮ ಮುಂದೆ ಇದ್ದಂಥ ಒಬ್ಬರು SP, ಆಗ ಮಿಸ್ಟರ್ ಚಂದ್ರಶೇಖರ್ ಅನ್ನೋಂಥವ್ರು ಪೊಲೀಸ್ ಕಮಿಷನರ್ ಆಗಿದ್ದರು ಆ ಭಾಗದಲ್ಲಿ. ಇನ್ನೊಬ್ಬರು ಶರಣಪ್ಪ ಅನ್ನೋಂಥವ್ರು, ಡಾಕ್ಟರ್ ಶರಣಪ್ಪ ಅನ್ನೋಂಥವ್ರು ಸೊ SP ಆಗಿದ್ದರು. ಸೊ ಆಮೇಲೆ ರಾಹುಲ್ ಕುಮಾರ್ ಅನ್ನೋಂಥವ್ರು ಅಡಿಷನಲ್ SP ಆಗಿದ್ರು. ಸೊ ಅವರು ಏನು ಹೇಳ್ತಾರೆ ಅಂತಂದರೆ, ಸೊ ಆವಾಗ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾವು ಎಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಿದ್ದೇವೆ, ಆ ಗಮನ ಹರಿಸಿ ಎಲ್ಲ ರೀತಿಯ ಇದನ್ನು ತೆಗೆದುಕೊಳ್ತಾ ಇದ್ದಾವೆ. ಆದರೆ ಅವರು ಹೇಳಿದಂತೆ ನಾವು ಅಲ್ಲಿ 400-500 ಅಸಹಜ ಸಾವುಗಳಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ರಾಹುಲ್ ಕುಮಾರ್ ಅನ್ನೋಂಥವ್ರು, ಸರ್ ಪ್ರತಿ ವರ್ಷ ಕನಿಷ್ಠ 100 ಸಂಖ್ಯೆಯ ಅಸಹಜ ಸಾವುಗಳು ಸಂಭವಿಸುತ್ತಿದ್ದಾವೆ ಪ್ರತಿ ವರ್ಷ ಅವ್ರು ಹೇಳುವಂಥದ್ದು. ಆಗ ನಾನು ಅವ್ರಿಗೆ ಕೇಳಿದೆ, ಅಲ್ಲಪ್ಪ, ಸೊ ರೈಟ್ ಟು ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್. ಸೊ ನೋ ರೈಟ್ ಟು ಡೈ, ಯಾರಾದರೂ ಸತ್ರ ಇಟ್ ಈಸ್ ನಥಿಂಗ್ ಬಟ್ ಎ ಇನ್ಫ್ರಿಂಜ್ಮೆಂಟ್ ಆಫ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್ ಅಂತ ಆಗುತ್ತೆ. ಅಂದರೆ ಪ್ರತಿ 3 ದಿನಗಳಿಗೊಮ್ಮೆ ಒಂದು ಅಸಹಜ ಸಾವು ಅವರೇಜ್ ಸೊ ಸಂಭವಿಸುತ್ತಿದೆ. ಆ ಕಾರಣದಿಂದ ವಾಟ್ ಆರ್ ದ ಮೆಜರ್ಸ್ ಯುವರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ಟು ಪ್ರಿವೆಂಟ್ ಇಟ್ ಅಂತ ಕೇಳ್ತಾನೆ. ಸೊ ಆಮೇಲೆ ಇಲ್ಲಿವರೆಗೂ ಏನೆಲ್ಲ ಮೆಜರ್ಸ್ ತಗೊಂಡಿದ್ರಿ, ಸೊ ಆಮೇಲೆ ಈ ಅನ್ಯಾಚುರಲ್ ಡೆತ್ಸ್ಗೆ ವಾಟ್ ಆರ್ ದ ರೀಸನ್ಸ್ ಫಾರ್ ಸಚ್ ಅನ್ಯಾಚುರಲ್ ಡೆತ್ಸ್ ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಆಗಲೇ ಒಂದು ಅವರು ಹೇಳಿರೋವಂಥದ್ರಲ್ಲಿ ಅವರು ಹೇಳ್ತಾರೆ, ಒಂದು ಜೀವನದಲ್ಲಿ ಜಿಗುಪ್ಸೆ ಕಾರಣ, ನೀವು ಅಂದರೆ ಅವರು ಹೇಳಿದರ ಮೇಲೆ ವಿಚಾರದ ಮೇಲೆ ನಾನು ರಿಯಾಕ್ಟ್ ಮಾಡಿದೆ. ಸೊ ಇದಕ್ಕೇನಾದರೂ ನೀವು ವಿಶೇಷವಾದಂಥ ಅಧ್ಯಯನ ಮಾಡಿದ್ದೀರಾ ಜಿಗುಪ್ಸೆಯಿಂದ ಅಂತೇಳಿ. ಸೊ ಅದಕ್ಕೆ ಇಲ್ಲ ಸರ್, ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗ ನಾನು ಹೇಳಿದೆ, ನೀವು ಹೇಳಿದ ಹಾಗೆ ವರ್ಷದಲ್ಲಿ 100 ಜನರು ಸಾಯುತ್ತಾರೆ ಅಂತ. ಈ 100 ಜನರನ್ನು ಉಳಿಸಬೇಕು ಅನ್ನೋ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ವೇ, ಇಲಾಖೆಗೆ ಇಲ್ವೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಹೇಳಿದೆ, ನೋಡಪ್ಪ, ಭಾಳಷ್ಟು ಕಡೆ ಈಗ ನಂದಿ ಬೆಟ್ಟದಲ್ಲಿ ನಾನು ಹೇಳಿದೆ,
ನಾನು ಸೂಕ್ಷ್ಮವಾಗಿ ಹೇಳುತ್ತೇನೆ, ನಂದಿ ಬೆಟ್ಟ ಟಿಪ್ಪು ಡ್ರಾಪ್ನಲ್ಲಿ ಭಾಳಷ್ಟು ಜನ ಮೊದಲು ಬಿದ್ದು ಸಾಯ್ತಾ ಇದ್ರು. ಈಗ ಯಾಕೆ ಸಾಯಲ್ಲ ಅಂದರೆ ಪ್ರಿವೆಂಟಿವ್ ಮೆಜರ್ಸನಲ್ಲಿ ಒಂದೇ ಹೆಣ್ಮಗಳು ಯಾರಾದರೂ ಹೋದರೆ ಬಿಡೋದಿಲ್ಲ, ಚೆಕ್ ಮಾಡ್ತಾರೆ. ಒಂದು ಮಗು ಒಂದು ತಾಯಿ ಹೋದ್ರೂ ಚೆಕ್ ಮಾಡ್ತಾರೆ. ಸೊ ಈಗ ಅಲ್ಲಿ ಹೋಗಬೇಕಾದ್ರೆ ಮೊದಲು 5 ನಿಮಿಷಕ್ಕೆ ಹೋಗ್ಬೋದಾಯ್ತು, ಈಗ 20-25 ನಿಮಿಷ ಆದರೂ ಆಗೋದಿಲ್ಲ ಅಂತ ಹೇಳಿ. ಸೊ ಇದು ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು, ಪ್ರತಿ ವರ್ಷ ಪ್ರತಿದಿನ 25,000 ಜನ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಬರ್ತಾರೆ. ನಾವು ಹೆಚ್ಚು ಪೊಲೀಸರನ್ನು ತೊಡಗಿಸಿ ಇದನ್ನೆಲ್ಲ ನೋಡ್ತೇವೆ. ಆದರೂ ಆಗ್ತವೆ ಸರ್, ಯಾರೋ ಲವ್ ಡಿಸಪಾಯಿಂಟ್ಮೆಂಟು, ಯಾರಿಗೋ ಪ್ರಮೋಷನ್ ಸಿಕ್ಕಿರಲಿಲ್ಲ, ಯಾರಿಗೋ ಬಿಸ್ನೆಸ್ಸಲ್ಲಿ ಲಾಸು, ಈ ಥರದ ಕಾರಣಗಳಿಂದ ಆಗ್ತವೆ. ನಾನು ಆ ಹಂತದಲ್ಲಿ ಅವ್ರು ಕೇಳ್ತೇನೆ, ಅಲ್ಲಪ್ಪ ಪ್ರವಾಸಿಗರು ಧರ್ಮಸ್ಥಳಕ್ಕೆ ಹೆಚ್ಚು ಬರ್ತಾರೋ ತಿರುಪತಿಗೆ ಹೆಚ್ಚು ಬರ್ತಾರೆ? ಇಲ್ಲಿ 25,000 ಬಂದರೆ ಅಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ, ಅಲ್ಲಿ ಯಾಕೆ ಆಗೋದಿಲ್ಲ? ಸೊ ಎಲ್ಲೋ ಒಂದು ಕಡೆ ಈ ಲೋಪಗಳನ್ನು ಸರಿಪಡಿಸ್ತಕ್ಕಂಥದಕ್ಕೆ ಆಗಬೇಕು. ಈಗೆಲ್ಲ ನೀವು ಹೇಳಿರೋ ಅಂಥ ಪ್ರಕರಣದಲ್ಲಿ ಸೊ ಅಲ್ಲಿ ಅವರೇ ಹೇಳ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ 61 ವರದಕ್ಷಿಣೆ ಪ್ರಕರಣಗಳಾಗಿದ್ದಾವೆ ಅಂದರೆ ಇಡೀ ಜಿಲ್ಲೆಯಲ್ಲಿ. ಸೊ ಮಹಿಳೆಯರ ಮೇಲಿನ ದೌರ್ಜನ್ಯಗಳು 770 ಆಗಿದ್ದಾವೆ, ಅತ್ಯಾಚಾರ ಪ್ರಕರಣಗಳು 106 ಆಗಿದ್ದಾವೆ, ಪೋಕ್ಸೋ ಕೇಸುಗಳು 118 ಆಗಿದ್ದಾವೆ, ಮಕ್ಕಳು ಕಾಣೆಯಾದ ಪ್ರಕರಣಗಳು 402, ಮಹಿಳೆಯರು ಕಾಣೆಯಾದ ಪ್ರಕರಣಗಳು 548. ಈ ಕಾಣೆಯಾದ ಪ್ರಕರಣಗಳ ಬಗ್ಗೆ ಮಂಗಳೂರಿನ ನಗರದವರು ಒಂದು ರೀತಿ ಹೇಳ್ತೀರಿ, ಗ್ರಾಮೀಣದವರು ಒಂದು ರೀತಿ ಹೇಳ್ತೀರಿ, ಆದರೆ ಅವರನ್ನು ರಕ್ಷಣೆ ಮಾಡುವಂಥದಕ್ಕೆ ಏನು ಪ್ರಯತ್ನ ಮಾಡಿದರೆ ಗ್ರಾಮೀಣ ಆಗಲಿ ಅಥವಾ ನಗರ ಪ್ರದೇಶದಲ್ಲಾಗಲಿ? ಸೊ ಆ ಹಂತದಲ್ಲಿ ಸೊ ಅವರಿಗೆ ಇಲ್ಲ ಸರ್, ಆಮೇಲೆ ಅವರು ನಾವು ವರದಿಯನ್ನು ಕೊಡ್ತೇವೆ ರೈಟಿಂಗಲ್ಲಿ. ಒಂದು ಹಂತದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸರ್ ನೀವು ಇದ್ದಕ್ಕಿದ್ದಾಗೆ ಕೇಳ್ತಾ ಇದ್ದೀರಿ, ನಾವು ಎಲ್ಲಿಂದ ಈ ಮಾಹಿತಿಯನ್ನು ಕೊಡೋದು? ನಾವು ಏನು ಅಂದರೆ ಇವರಿಗೆ ನಾನು ಆ ಹಂತದಲ್ಲಿ ಅವ್ರಿಗೆ ಹೇಳ್ದೆ, ಅಲ್ಲಪ್ಪ ಇದೇನು ಮಕ್ಕಳಲ್ಲ, ಈ ಸಮಿತಿ ಬರೋದು ಏನಕ್ಕೋಸ್ಕರ? ಈ ಸಮಿತಿ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಆಗಿರತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದಕ್ಕೆ. ಸೊ ಅದರ ಹಿನ್ನೆಲೆಯಲ್ಲಿ ನಿಮಗೆ ಮಾಹಿತಿ ಇಲ್ಲ ಅಂದರೆ ಕೊಡ್ತೀವಿ ಅಂದರೆ ಹೇಗೆ? ಇಲ್ಲ ಸರ್, ನಾವು ಆದಷ್ಟು ಬೇಗ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿ ಆಮೇಲೆ ಅವ್ರಿಗೆ ಕೇಳ್ತೇನೆ ನಾನು, ಈ ಜನ ಸಾಯ್ತಾರಲ್ಲ 100 ಜನ, ಇದರಲ್ಲಿ ಮಹಿಳೆಯರು ಎಷ್ಟು ಜನ, ಯುವತಿಯರು ಎಷ್ಟು ಜನ, ವಯಸ್ಸಾಗಿರುವಂಥವ್ರು ಎಷ್ಟು ಜನ, ಪುರುಷರು ಎಷ್ಟು ಜನ, ಮಕ್ಕಳು ಎಷ್ಟು ಜನ, ಈ ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂಥೇಳಿ. ನೋಡಿ ಇಲ್ಲಿ ಆ 100 ಜನರಲ್ಲಿ ಮಹಿಳೆಯರೆಷ್ಟು, ಮಕ್ಕಳೆಷ್ಟು, ವೃದ್ಧರೆಷ್ಟು, ಸ್ಥಳೀಯರೆಷ್ಟು, ಹೊರಗಡೆಯವರೆಷ್ಟು ಅನ್ನೋ ಮಾಹಿತಿ ಇಲ್ಲ ಅಂದರೆ ಏನು ಮಾಡೋದಪ್ಪ ಹೇಳಿ? ಮಾಹಿತಿ ಎಲ್ಲ ಇಟ್ಕೋಬೇಕಲ್ವ? ಆವಾಗ ಸೊ ಅವ ಹೇಳ್ತಾನೆ, ಶರಣಪ್ಪನವರು, ನನ್ನದೊಂದು ಸಿನ್ಸಿಯರ್ ಸಬ್ಮಿಷನ್ ಸರ್, ಎಕ್ಸಾಕ್ಟ್ ಅಜೆಂಡಾ ಆಫ್ ದ ಮೀಟಿಂಗ್ ವಾಸ್ ನಾಟ್ ನೋನ್. ಇಲ್ಲೇ ಕುಳಿತು ಇಂಥ ಇನ್ಫಾರ್ಮೇಷನ್ ಈಗಲೇ ಬೇಕು ಅಂತ ಕೇಳಿದರೆ ಹೇಗೆ? ಆಗ ನಾನು ಅವ್ರಿಗೆ ಹೇಳಿ, ನೋಡಪ್ಪ ನಾವು ಪ್ರೈಮರಿ ಶಾಲೆ ಮಕ್ಕಳಲ್ಲ, ಪ್ರಶ್ನೆ ಕೇಳಿ ಉತ್ತರ ಪಡೆಯೋಕೆ ನಮ್ಮ ಸಮಿತಿ ಇರೋದು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಇರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಆಗಿದೆ ಎಂದು ಮಾಹಿತಿ ಕೊಡಬೇಕಲ್ಲವೇ? ಅದನ್ನು ಮಾಹಿತಿ ಇಲ್ಲದೆ ನೀವು ಇಲ್ಲಿ ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಹೇಗಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ಹೇಳಿರ್ತಕ್ಕಂಥದ್ದು. ಹೀಗೆ ಅವತ್ತು ಏನಾಗಿದೆ ಅಂತ ಹೇಳಿದರೆ, ಏನೆಲ್ಲ ಆದ್ರೂ ಸಹ ಇದು ಬೇರೆ ಬೇರೆ ಕಾರಣಗಳಿಂದ ಆ ಸಮಯದಲ್ಲೇ ನಾನು ಅವರಿಗೆ ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟಂಥವರಿಗೆ ಸೂಚನೆ ಕೊಟ್ಟು ಇದರ ಮೇಲೆ ಕ್ರಮ ಜರುಗಿಸಬೇಕು, ಕ್ರಮ ಜರುಗಿಸಿರ್ತಕ್ಕಂಥದ್ದನ್ನು ಸಹ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಸಹ ಅವರಿಗೆ ಕೊಡಲಾಗಿತ್ತು. ನೋಡಿ, ನಮ್ಮ ರಿಪೋರ್ಟಲ್ಲೂ ಸಹ ಲಾಸ್ಟಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಬೆಳತಂಗಡಿ ತಾಲೂಕಿನಲ್ಲಿ ನಡೆದಂತೆ ಅಸ್ವಾಭಾವಿಕ ಸಾವು ಸಂಭವಿಸಿರುವುದಿಲ್ಲ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ಪೊಲೀಸ್ ತಂಡವನ್ನು ರಚಿಸಿ ಜನಜಾಗೃತಿ ಮೂಡಿಸುವುದು ಹಾಗೂ ಇನ್ಫಾರ್ಮೆಂಟ್ಸನ್ನು ಕ್ರಿಯೇಟ್ ಮಾಡಿ ರಕ್ಷಣೆ ಮಾಡತಕ್ಕಂಥದ್ದು ಆಗಬೇಕು ಅಂತ. ಯಾಕೆಂದರೆ 2014ರಲ್ಲಿ ಅಸಹಜ ಸಾವುಗಳು 158 ಪೊಲೀಸ್ನವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ. ಸೊ 2015ರಲ್ಲಿ 161, 2016ರಲ್ಲಿ 114, 2017 ಮೇನಲ್ಲಿ 36 ನಡೆದಿರ್ತಕ್ಕಂಥದ್ದು ಅವ್ರ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಎಲ್ಲ ಇದ್ದಾವೆ. ಸೊ ಹಾಗಾಗಿ ನಾನು ಏನಪ್ಪ ಅಂತ ಹೇಳಿದ್ರೆ,
ಎಲ್ಲೋ ಒಂದು ಕಡೆ ಈ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಅನ್ನೋಂಥ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪೊಲೀಸ್ ಇಲಾಖೆ ಆಗಲಿ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಾಗಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ಕಾಲಘಟ್ಟದಲ್ಲಿ ನಾವು ಬಹುಶಃ ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಅಸಹಜ ಸಾವುಗಳು ನಡೀತಕ್ಕಂಥ ನನಗೆ ಬಹಳ ನೋವಿನ ಸಂಗತಿ ಏನಪ್ಪ ಅಂದರೆ ಒಂದು ಕಡೆ ಇಲ್ಲಿ ಅಸಹಜ ಸಾವುಗಳು, ಇನ್ನೊಂದು ಕಡೆ ಈ ಮಕ್ಕಳನ್ನ ಲಿಂಗ ಪರಿವರ್ತನೆ ಮಾಡ್ತಕ್ಕಂಥ ಆ ಲಿಂಗ ಪರಿವರ್ತನೆ ಮಾಡುವಂಥದ್ದು ಅವರಲ್ಲಿ ಒಂದು ಕಡೆ ಕೆಲವು ಕಡೆ ರಾಯಚೂರು ಇರ್ಬೋದು, ರಾಯಚೂರಿಂದ ರಾಜ್ಯದ ಬೇರೆ ಬೇರೆ ಭಾಗ, ನಾನು ಈ ಮಾಹಿತಿ ರಾಯಚೂರಲ್ಲಿ ಫಸ್ಟ್ ಸಿಕ್ಕಿದ್ದು, ಬೆಂಗಳೂರಿನಲ್ಲಿ ನಂತರ ಸಿಕ್ಕಿದ್ದು. ಸೊ ಈ ಮಕ್ಕಳನ್ನು ಒಂದು ಸ್ವಲ್ಪ ಮೃದು ಸ್ವಭಾವ ಇರುವಂಥ ಮಕ್ಕಳನ್ನು ಈ ಕೆಲವರು ಅವರನ್ನು ಕಲ್ಟಿವೇಟ್ ಮಾಡಿಕೊಂಡು ಅವರಿಗೆ ಲಿಂಗ ಪರಿವರ್ತನೆ ಮಾಡ್ತಕ್ಕಂಥ ಅದಕ್ಕೆ ಒಂಥರ ಟ್ರೀಟ್ಮೆಂಟ್ ಅವರೇ ಸ್ವತಃ ಮಾಡ್ಕೊಳ್ಳುವಂಥದ್ದು ದಾಯಮ್ಮ ಟ್ರೀಟ್ಮೆಂಟ್ ಅಂತ ಅವ್ರು ಕರೀತಾರೆ. ಅವರ ಮಕ್ಕಳಿಗೆ ಕಲ್ಟಿವೇಟ್ ಮಾಡಿ ಅವರಿಗೆ ಇದನ್ನು ಮಾಡಿ ಒಂದು ಹೊಸ ಚಾಕ್ ತಗೊಂಡು ಅವರ ಪ್ರೈವೇಟ್ ಪಾರ್ಟನ್ನು ಕಟ್ ಮಾಡಿ ವಿಳೆದೆಲೆ ತಂದು ಎಣ್ಣೆ ಕಾಯಿಸಿ ಆ ವಿಳೆದೆಲೆ ಇಟ್ಟು ಅಲ್ಲಿ ಹಾಕಿ ಡ್ರೈ ಮಾಡ್ತಕ್ಕಂಥದ್ದು, ಮತ್ತು ಅವರು ಯೂರಿನ್ ಪಾಸ್ ಮಾಡುವಂಥ ಓಲನ್ನು ಅಗಲ ಮಾಡ್ತಕ್ಕಂಥದ್ದು. ಇದೊಂಥರ ಅತ್ಯಂತ ಅಮಾನುಷವಾದಂಥ ರೀತಿಯಲ್ಲೂ ಕೆಲವು ಘಟನೆಗಳು ನಡೆದಿವೆ. ಒಂದು ಘಟನೆ ಇದರದ್ದು ಯಾವುದು ಬಿಡದಿನಲ್ಲಿ ನಡೆದಿರ್ತಕ್ಕಂಥ, ನಾನು ಮತ್ತು TV9 ಅವರು ಸೇರಿಕೊಂಡು ಮತ್ತೆ ಆ ಹುಡುಗನಿಗೆ ಸೆಂಟ್ ಜಾನ್ ಹಾಸ್ಪಿಟ್ಲಲ್ಲಿ ಇದನ್ನು ಮಾಡಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿರ್ತಕ್ಕಂಥ ಮತ್ತು ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ದಾಯಮ್ಮ ಟ್ರೀಟ್ಮೆಂಟಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಕೇಸೆಲ್ಲ ಮಾಡಿಸಿ ನನ್ನ ಮೇಲೆ ದೊಡ್ಡ ಸಂಘಟನೆಗಳು ಹೋರಾಟವನ್ನು ಮಾಡಿದರು. ಸೊ ಅದೇ ರೀತಿಯಲ್ಲಿ ಹಾಸ್ಪಿಟ್ಲ್ಗಳಲ್ಲೂ ಸಹ ಇದನ್ನು ಡಾಕ್ಟರ್ಸು ಆಪರೇಟ್ ಮಾಡೋವಂಥವ್ರು ಗೋವಾದಲ್ಲಿ, ಬೆಂಗಳೂರಿನಲ್ಲಿ ಕೆಲವು ಕಡೆ ನಡೀತವೆ ಅಂತ ಅವ್ರಿಗೆ ಹೇಳುವಂಥ. ಇನ್ನೊಂದು ಸ್ವಭಾವತಃ ಹುಟ್ಟುವಂಥದ್ರಲ್ಲಿ ಅವರು ಥರ್ಡ್ ಜೆಂಡರ್ ಆಗಿ ಹುಟ್ಟಿರ್ತಕ್ಕಂಥದ್ದು ಇರ್ಬೋದು. ಇನ್ನೊಂದು ಏನೂ ಇಲ್ಲದೇ ಅವರ ಹಾವಭಾವಗಳ ಮೂಲಕ ಮತ್ತು ಅವರ ಡ್ರೆಸ್ಗಳ ಮೂಲಕ ನಡೀತಕ್ಕಂಥ. ಸೊ ಇದು ಸಹ ದೊಡ್ಡ ದಂಧೆ, ಸಮಾಜಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಸೊ ಇವುಗಳನ್ನು ಈ ಥರದ ಅನೇಕ ಇಶ್ಯೂಸ್ ಇದ್ದಾವೆ, ನನ್ನ ರಿಪೋರ್ಟಲ್ಲಿ ಅವನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಸರ್ಕಾರಗಳು ತೀವ್ರತರವಾಗಿ ಗಮನ ಹರಿಸಿ ರಕ್ಷಣೆ ಮಾಡಿ, ಯಾಕಂದರೆ ಅಲ್ಟಿಮೇಟ್ಲಿ ಮನುಷ್ಯರ ರಕ್ಷಣೆಯನ್ನೇ ಮಾಡಲಿಲ್ಲ, ಮಕ್ಕಳಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮಕ್ಕಳ ರಕ್ಷಣೆ ಮಾಡ್ತಾ ಇರೋವಂಥದ್ದಕ್ಕೆ. ಸೊ ನನಗಂತೂ ಕಾರಣಗಳು ಕಾಣ್ತಾ ಇಲ್ಲ. ಒಂದನ್ನು ನಾನು ಈ ಹಂತದಲ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಯಾವಾಗ ಒಬ್ಬ ಅನಾಮಿಕ ಸುಪ್ರೀಂ ಕೋರ್ಟು ಮತ್ತು ಒಂದು ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಆದಮೇಲೆ ಕಾಗ್ನಿಸೆನ್ಸನ್ನು ತೆಗೆದುಕೊಂಡು SITಯನ್ನು ಮಾಡಿದ್ದಾರೆ. ಸೊ SIT ಮಾಡಿರುವಂಥದ್ದನ್ನು ಧರ್ಮಸ್ಥಳದ ಸಂಸ್ಥೆಯವರು ವೆಲ್ಕಮ್ ಮಾಡಿದ್ದಾರೆ, ಸರ್ಕಾರವೂ ಅದನ್ನು ಮಾಡಿದ್ದಾರೆ, ಮತ್ತು ಇದಕ್ಕೆ ಯಾರೆಲ್ಲ ಒತ್ತಾಯ ಮಾಡಿದ್ರು ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಆದರೆ SITನವರು ಅತ್ಯಂತ ಕಾನೂನಾತ್ಮಕವಾಗಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇವರು ಹೇಳಿದರು ಅನ್ನೋದಕ್ಕಿಂತ ನಿಷ್ಪಕ್ಷಪಾತವಾದಂಥ ತನಿಖೆ ಎಲ್ಲಿಂದ ಸ್ಟಾರ್ಟ್. ಈಗ ಉದಾಹರಣೆಗೆ ನನ್ನ ವರದಿನಲ್ಲಿ, ನನ್ನ ರಿಪೋರ್ಟಲ್ಲಿ ನಾನು ಹೇಳಿದ್ದಲ್ಲ, ನನ್ನ ಮುಂದೆ ಯಾರೋ ಬಂದು ಅವ್ರ ಕಾರಣ ಇವ್ರ ಕಾರಣ ಅಸಹಜ ಸಾವುಗಳೇ ಅಂತ ಯಾರೂ ಹೇಳಿಲ್ಲ, ನನ್ನ ರಿಪೋರ್ಟಲ್ಲೂ ಅದಿಲ್ಲ. ಸೊ ಯಾಕಂದರೆ ಅದರಲ್ಲೂ ವಿಶೇಷವಾಗಿ ಯಾರು ಜೈನರಿದ್ದಾರೆ ಅಂತ ಕೆಲವರು ಮಾತಾಡ್ತಾರೆ. ಜೈನರು ನಾನು ತಿಳ್ಕೊಂಡ ಹಾಗೆ ಸ್ವಭಾವತಃ ಅವರು ಹಿಂಸಾವಾದಿಗಳಲ್ಲ. ಅಕಸ್ಮಾತ್ ನನಗೆ ಗೊತ್ತಿಲ್ಲ, ಅಕಸ್ಮಾತ್ ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ಅವರು ಒಂದು ರೀತಿಯಲ್ಲಿ ಸ್ಯಾಡಿಸ್ಟ್ ಅಪ್ರೋಚ್ ಇರೋವಂಥವ್ರು ಇರಬೇಕು, ಅದು ಗೊತ್ತಿಲ್ಲ, ತನಿಖೆ ಆದಮೇಲೆ ಗೊತ್ತು ಆಗೋದು. ಸೊ ನನ್ನ ಸಮಿತಿಯ ಮುಂದೆನೇ ನಾನಲ್ಲ, ನನ್ನ ಜೊತೆಯಲ್ಲಿ ಸುಮಾರು 40 ಜನ ಸದಸ್ಯರಿದ್ದರು, ಶಾಸಕರುಗಳಿದ್ದರು, ಹಾಗೆ IAS IPS KS ಅಧಿಕಾರಿಗಳಿದ್ದರು, ವಿವಿಧ ಸಂಘಟನೆಗಳ ಯಾರು ಪದಾಧಿಕಾರಿಗಳಿದ್ದರು. ಸೊ ಅವರು ಮುಂದೆ ಮತ್ತೆ ನೂರಾರು ಜನರ ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಅದು. ನಾನು ಇನ್ಫ್ಯಾಕ್ಟ್ DGPಗೆ ಹೇಳಿದೆ, ಹೋಮ್ ಮಿನಿಸ್ಟ್ರಿಗೆ ಹೇಳಿದೆ,
ಸೊ ಇನ್ನಿತರರಿಗೆ ಹೇಳಿದೆ, ನೋಡಿಯಪ್ಪ ನನ್ನ ಕಮಿಟಿ ಮುಂದೆ ಇಂಥವ್ರು ಬಂದು ವರ್ಷಕ್ಕೆ ಅಸಹಜವಾಗಿ ಸುಮಾರು ಕನಿಷ್ಠ 100 ಸಾವುಗಳಾಗ್ತವೆ ಅಂತೇಳಿ, ಮತ್ತು ಅವರು ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ 150, 160 ಈಗೆಲ್ಲ ಆಗಿದ್ದಾವೆ ಕೆಲವು ವರ್ಷ. ಅವ್ರನ್ನ ಕರೆದು ಫಸ್ಟ್ ಕೇಳಿ, ಈ ಅಸಹಜ ಸಾವುಗಳು ಯಾವ್ಯಾವುದು ನಿಮ್ಮ ಅವಧಿನಲ್ಲಿ ಆಗಿತ್ತು, ಆ ಅಸಹಜ ಸಾವುಗಳಿಗೆ ಕಾರಣಗಳೇನು, ಕೇಸ್ ವೈಸ್ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಹೀಗಿನ ಏನಾಗಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಈಗ ಇದನ್ನು ರಾಜಕೀಕರಣ ಮಾಡುವಂಥದಕ್ಕೆ ಹೊರಟಿದೆ. ಧರ್ಮ ಆಗಲಿ ದೇವರಾಗಲಿ ಇದು ರಾಜಕಾರಣ ಅಲ್ಲ. ನಿಜ, ರಾಜಕಾರಣದಲ್ಲಿ ಧರ್ಮದ ಹಾದಿನಲ್ಲಿ ನಡಿಬೇಕು. ಆದರೆ ಧರ್ಮನೇ ರಾಜಕಾರಣ ಮಾಡುವಂಥ ಪ್ರವೃತ್ತಿ ಇದೆಯಲ್ಲ, ಈಗ ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ಅಥವಾ ಅವರನ್ನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನೀವು ಅಧಿಕಾರದಲ್ಲಿದ್ರಿ, ಹಾಗೆ ಈ ರಿಪೋರ್ಟು ಇತ್ತು, ಬೇಡ ನಿಮ್ಮ ಗಮನಕ್ಕೂ ಬಂದಿದ್ರು, ನೀವೇ ವೀರಾವೇಶದ ಮಾತುಗಳನ್ನು ಆಡಿದ್ದೀರಿ. ಆ ತಿಮ್ಮರೋಡಿ ಯಾರು? ಆ ತಿಮ್ಮರೋಡಿಯವರು RSSನ ಕಾರ್ಯಕರ್ತರು, ಭಟ್ರ ಶಿಷ್ಯರು. ಸೊ ನೀವು ಏನೀಗ ಭಾರತೀಯ ಜನತಾ ಪಾರ್ಟಿ ಅಸೆಂಬ್ಲಿನಲ್ಲಿ ಡೆಪ್ಟಿ ಲೀಡರ್ ಇದ್ದಾರೆ, ಅವರೇ ಹೋಗಿ ಅಲ್ಲಿ ಭಾಷಣ ಮಾಡಿದ್ದಾರೆ, ಇದು ಹೋರಾಟ ಅಂತ್ಯ ಅಲ್ಲ, ಇದು ಆರಂಭ, ನಮ್ಮ ಎಲ್ಲರ ಬೆಂಬಲ, ನಮ್ಮ ಪಾರ್ಟಿ ಇರ್ಬೋದು, RSS ಇರ್ಬೋದು, ಎಲ್ಲ ಬೆಂಬಲ ಇದೆ ಅಂತ ಹೇಳ್ತಾರೆ. ಏನಪ್ಪ ನಿಮ್ಮ ಸರ್ಕಾರ ಬಂದಾಗ ಅವರಿಗೆ ಒಂದು. ಎರಡನೇದು, ಸೌಜನ್ಯ ಕೇಸಲ್ಲಿ ತನಿಖೆ ಮಾಡಿದ್ದೆ ಯಾರು? CBI. ಅವ್ರು ಯಾರೋ ಮೊನ್ನೆ ಕೇಳ್ತಾ ಇದೆ, FIR ಆಗಿದ್ದು ನಮ್ಮ ಪೀರಿಯಡಲ್ಲಿ, ಇನ್ವೆಸ್ಟಿಗೇಷನ್ ಆಗಿದ್ದು ಬೇರೆಯವ್ರ ಪೀರಿಯಡಲ್ಲಿ. ಅರೆ FIR ಆದ 90 ಡೇಸಲ್ಲಿ ಚಾರ್ಜ್ ಶೀಟ್ ಹಾಕಬೇಕು, ಇನ್ವೆಸ್ಟಿಗೇಷನ್ ಮುಗಿಸಿ ಅನ್ನುವಂಥದ್ದು ಕಾನೂನು. ಅದರ ಅರಿವು ಸಹ ಕೆಲವರಿಗೆ, ಅದರಲ್ಲೂ ಮಾಜಿ ಗೃಹ ಸಚಿವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆದಂಥವ್ರು ಈ ರೀತಿಯ ಮಾತುಗಳಾಡ. ಸೊ ಆಯಿತು, CBI ತನಿಖೆ, CBI ಯಾರ ಕಂಟ್ರೋಲಲ್ಲಿ ಇರುವಂಥದ್ದು? ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಇರುವಂಥದ್ದು. CBI ತನಿಖೆ ಕೂಲಂಕುಷವಾಗಿ ಥ್ರೆಡ್ ಬೇರ್ ಯಾಕೆ ಮಾಡಲಿಲ್ಲ? ಯಾಕೆ ಕೆಲವು ವಿಟ್ನೆಸ್ಸನ್ನು ನೀವು ಚಾರ್ಜ್ ಶೀಟಲ್ಲಿ ಸೈಟ್ ಮಾಡಿದ್ರು, ಯಾಕೆ ಎಕ್ಸಾಮಿನ್ ಮಾಡಲಿಲ್ಲ? ಇದ್ರ ಲೋಪ ಇರುವಂಥದ್ದು ಇವತ್ತು. CBI ಅಂತಂದರೆ ಕೇಂದ್ರ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿ. ನಾನು ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿಲ್ಲ. ಯಾರು ಇವತ್ತು ನೀವು ಯಾರ ವಿರುದ್ಧ ಮಾತನಾಡ್ತಾ ಇದ್ರಿ? ತಿಮ್ಮರೋಡಿ ಇರ್ಬೋದು, ಆಮೇಲೆ ಯಾರೋ ನಿಮ್ಮ ಮಟ್ಟಣ್ಣವರು ಇರ್ಬೋದು, ನಿಮ್ಮ ಯುವ ಮೋರ್ಚಾ ಪದಾಧಿಕಾರಿ ಆಗಿದ್ದಂಥವ್ರು, ಅವರು ನಿಮ್ಮ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಒಂದು ಹಂತದಲ್ಲಿ. ಸೊ ಎನಿವೆ, ನಾನು ಇದರಲ್ಲಿ ನನಗೆ ಯಾರು ಕಾರಣರು ಈ ಅಸಹಜ ಸಾವುಗಳಿಗೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ನನ್ನ ಸಮಿತಿ ಮುಂದೆನೂ ಸಹ ಹೇಳಿಲ್ಲ. ಆದರೆ ಅಸಹಜ ಸಾವಂತೂ ಆಗ್ತಾ ಇದೆ. ಸಂವಿಧಾನದ ರೀತಿಯ ಪ್ರತಿಯೊಬ್ಬರ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತಗಳ ಜವಾಬ್ದಾರಿ. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಅದರ ಇನ್ಫ್ರಿಂಜ್ಮೆಂಟ್ ಆಗುವಂಥದಕ್ಕೆ ಬಿಡಬಾರದು. ಸೊ ಹೀಗಿರಬೇಕಾದ್ರೆ ಒಂದು ಕಡೆ ರಾಜಕಾರಣಕ್ಕೋಸ್ಕರ ವೀರಾವೇಶದ ಮಾತುಗಳನ್ನು ಆಡ್ತೀರಿ, ಆದರೆ ಇದರ ತನಿಖೆಯನ್ನು ಈಗ ಸೌಜನ್ಯ ಕೇಸಲ್ಲಿ ರೀಓಪನ್ ಮಾಡುವಂಥದಕ್ಕೆ, ಅಲ್ಟಿಮೇಟ್ಲಿ ಅಕ್ವಿಟಲ್ ಆಗಿರುವಂಥದ್ದನ್ನು ಪ್ರಾಸಿಕ್ಯೂಷನ್ ಅನ್ನು ರೆಪ್ರೆಸೆಂಟೆಡ್ ಬೈ CBI ಅಂತ ಇರುತ್ತೆ. ಸುಪ್ರೀಂ ಕೋರ್ಟ್ ಮುಂದೆ ಆ CBIನವರು ಅರ್ಜಿ ಹಾಕ್ಬೋದಲ್ಲ, ಎಸ್ ದರ್ ಇಸ್ ಎ ಮಿಸ್ಟೇಕ್ ಇನ್ ಅವರ್ ಪಾರ್ಟ್, ವಿ ಮೇ ಬಿ ಪರ್ಮಿಟೆಡ್ ಟು re-examine the witnesses and re-investigate the issue ಅಂತ ಹೇಳಿ ಕೇಳೋದಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ಮಾತಾಡೋದಿಲ್ಲ? ಸೊ ಒಂದು ಕಡೆ ನಿಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ನಾನು ಇಷ್ಟೇ ಹೇಳುತ್ತೇನೆ, ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಸಹಜ ಸಾವಾಗಬಾರ್ದು. ಯಾವುದೇ ವರ್ಗಕ್ಕೆ ಸೇರಿರುವಂಥದ್ದು ಆಗಬಾರ್ದು, ಮಕ್ಕಳಿಗೂ ಆಗಬಾರ್ದು, ಹೆಣ್ಣು ಮಕ್ಕಳಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಇದರ ಜವಾಬ್ದಾರಿ ಸರ್ಕಾರಗಳಿಗಿದೆ. ಇಷ್ಟೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ
ಈ ಥರದ ಏನು ದೇವಸ್ಥಾನಗಳಿರ್ಬೋದು, ಯಾತ್ರಾ ಸ್ಥಳಗಳಿರ್ಬೋದು, ಇಲ್ಲಿ ಜನರಲ್ಲಿ ಜಾಗೃತಿ, ಪ್ರಾಣ ರಕ್ಷಣೆ ಮಾಡುವಂಥ, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ, ಜಾಗೃತಿ ಉಂಟು ಮಾಡುವಂಥ ಏನು ಕ್ರಮಗಳನ್ನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಏನು ಮಾಡಿದ್ದಾರೆ? ಪ್ರಿವೆಂಟಿವ್ ಮೆಜರ್ಸ್ ಅನ್ನು ಏನು ಮಾಡಿದ್ದಾರೆ? ಈಗ ಹೇಳ್ತಾರೆ ಸ್ನಾನಘಟ್ಟ ಕಾಡು. ಹಾಗೆ ಸ್ನಾನಘಟ್ಟದಲ್ಲಿ ನೀವು ಪ್ರತಿನಿತ್ಯ ಮೈಕ್ ಹಾಕಿ ನೋಡಿ. ನಾನು MP ಇದ್ದಾಗ ಬಳ್ಳಾರಿನಲ್ಲಿ ನನಗೆ ಈ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಒಂದಿಷ್ಟು ಅನುದಾನ ಸಿಕ್ಕಿದಂಥ ಸಮಯದಲ್ಲಿ ನಾನು ತುಂಗಭದ್ರಾ ನದಿ, ಹಂಪಿ ವಿರೂಪಾಕ್ಷನ ದೇವಸ್ಥಾನದ ಹತ್ರ, ಈಗಲೂ ಅಲ್ಲಿ ಹೋದರೆ ಆ ನದಿನಲ್ಲಿ ಸ್ನಾನ ಮಾಡುವಂಥ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಸ್ನಾನದ ಗೃಹಗಳಿಲ್ಲ. ಅಲ್ಲಿ ಯಾರಾದರೂ ನದಿಗೆ ಬಿದ್ದರೆ ಅವರನ್ನು ಎತ್ಕೊಂಡು ಬರುವಂಥ ತೆಪ್ಪುಗಳಿಲ್ಲ, ಈಜುಗಾರರು ಇಲ್ಲ, ಲೈಟ್ಗಳಿಲ್ಲ ಸರಿಯಾಗಿ. ನನ್ನ ಅನುದಾನದಲ್ಲಿ 3 ಕೋಟಿ ಹಣದಾನ ಕೊಟ್ಟೆ ಅಲ್ಲಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತೇಳಿ. ನನ್ನ ಟರ್ಮ್ ಮುಗಿತು. ನಾನೇನು ಯಾರಿಂದನೂ, ಯಾಕಂದರೆ ಯಾವಾಗ ಹಿಂದೆ ಬಿದ್ದು ಹೋಗ್ತಾರೆ ಅಂತಂದರೆ ಕಮಿಷನ್ ತಗೊಳ್ಳೋ ಆಗಿದ್ರೆ ಹೋಗ್ತಾರೆ. ಸೊ ಇವತ್ತಿಗೂ ನಾನು ಕೊಟ್ಟಂಥ 3 ಕೋಟಿ ಅನುದಾನವನ್ನು ಬಳಸ್ಕೊಂಡು ಅಲ್ಲಿ ಇವತ್ತಿಗೂ ಸ್ನಾನಗೃಹಗಳಾಗಿಲ್ಲ, ಅಲ್ಲಿ ತೆಪ್ಪುಗಳ ವ್ಯವಸ್ಥೆ ಆಗಿಲ್ಲ, ಅಲ್ಲಿ ಈಜುಗಾರರನ್ನು ವ್ಯವಸ್ಥೆ ಮಾಡಿಲ್ಲ, ಅಲ್ಲಿ ಲೈಟ್ಗಳು ಮಾಡಿಲ್ಲ, ಅಲ್ಲಿ ಕ್ಲೀನ್ನೆಸ್ ಇಲ್ಲ. ಸೊ ಹಾಗೆ ಅಲ್ಲೊಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಸಹ, ಅದು ಧರ್ಮಸ್ಥಳ ಇರ್ಬೋದು ಅಥವಾ ಹಂಪಿ ಇರ್ಬೋದು ಅಥವಾ ಕುಕ್ಕೆ ಇರ್ಬೋದು, ಈ ರೀತಿ ಅನೇಕ ಎಲ್ಲಿ ಈ ದೇವಸ್ಥಾನಗಳಿರ್ತಕ್ಕಂಥ ಕಡೆ ಜನರು ಹೋದಂಥ ಸಮಯದಲ್ಲಿ ಬೇರೆ ಇರ್ಬೋದು, ಕೆಲವರಿಗೆ ಜಿಗುಪ್ಸೆ ಆಗಿರ್ಬೋದು. ಆ ಕ್ಷಣ ಆ ಜಿಗುಪ್ಸೆ ಆಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನೋಂಥ ಮೂಡ್ ಬಂದಂಥ ಸಮಯದಲ್ಲಿ ಯಾರಾದರೂ ಸಹ ಸ್ವಲ್ಪ ತಡೆಯುವಂಥ ಪ್ರಯತ್ನ ಜಾಗೃತಿ ಮಾಡುವಂಥ ಪ್ರಯತ್ನಗಳು ನಡೆದರೆ ಬಹುಶಃ ಈ ರೀತಿ ಅಸಹಜ ಸಾವುಗಳಾಗಲಿಕ್ಕೆ ಪ್ರಯತ್ನ ಆಗೋದಿಲ್ಲ. ನನಗೆ ಅನಿಸುವಂಥದ್ದು, ನಾನು ಸ್ಪಷ್ಟ ಇದ್ದೇನೆ, ತನಿಖೆ ಮೂಲಭೂತವಾಗಿ ಹೋಗಬೇಕು. ಯಾಕೆ ಆಗ್ತಾ ಇದ್ದಾವೆ ಸಾವುಗಳು? ಈ ಸಾವುಗಳನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಹಾಗೆಯೇ ರಾಜ್ಯದಲ್ಲೂ ಅಥವಾ ರಾಷ್ಟ್ರದಲ್ಲೂ ಸಹ ಈ ರೀತಿಯ ಏನು ಈ ಮೈಂಡ್ಸೆಟ್ ಇರ್ತಕ್ಕಂಥ ವೀಕ್ ಮೈಂಡ್ಸೆಟ್, ಆತ್ಮಹತ್ಯೆಗಳ ಪ್ರವೃತ್ತಿಯನ್ನು ಇರ್ತಕ್ಕಂಥವರಿಗೆ ಹಾಗಾಗ ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಜನಾಂದೋಲನದ ರೀತಿಯಲ್ಲಿ, ಈಗ ಉದಾಹರಣೆಗೆ ನಾನು ಹುಡುಗ ಇದ್ದಾಗ ಪ್ರತಿ ಗ್ರಾಮ ಪಂಚಾಯಿತಿ ಮೇಲೆ ಒಂದು ಮೈಕ್ ಹಾಕಿ ಪೇಟೆ ಧಾರಣೆ ಅಂತ ಹೇಳಿ ಅಥವಾ ಬೆಳೆಗಳ ಬಗ್ಗೆ ಮತ್ತೊಂದರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಈಗಲೂ ಸಹ ನನಗೆ ಅನಿಸುವಂಥದ್ದು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈ ರೀತಿಯ ಮೈಕ್ಸ್ ಇರ್ಬೋದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನಿಮ್ಮ ಟಿವಿಗಳಲ್ಲಿರ್ಬೋದು, ಜನರ ರಕ್ಷಣೆಯ ದೃಷ್ಟಿಯಿಂದ, ಪ್ರಾಣದ ಮಹತ್ವದ ದೃಷ್ಟಿಯಿಂದ ಮೆಸೇಜಸ್ ಅನ್ನು ಹೋಗ್ತಕ್ಕಂಥದ್ದಕ್ಕೆ. ಹಾಗೆ ಎಲ್ಲ ಚಾನಲ್ಗಳಿಗೂ ಸಹ 1 hour ಫ್ರೀ ಆಫ್ ಕಾಸ್ಟ್ ಡೈಲಿ, ಕನಿಷ್ಠ 1 hour or 2 hours ಜನರ ಬದುಕಿನ ಬಗ್ಗೆ, ಜನರ ಪ್ರಾಣಗಳ ಮಹತ್ವದ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು, ಅದು ಸರ್ಕಾರದ ವತಿಯಿಂದನೂ ಅವರಂತ ರಿಲೇ ಮಾಡುತ್ತೆ. ಈ ರೀತಿಯ ಮೆಜರ್ಸನ್ನು ತೆಗೆದುಕೊಂಡ್ರೆ ನನಗನ್ನಿಸುತ್ತೆ ಬಹುಶಃ ಎಲ್ಲ ಜನ್ಮಗಳಿಗಿಂತ ಮನುಷ್ಯ ಜನ್ಮ ಭಾಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜನ್ಮ, ಇದನ್ನು ಉಳಿಸ್ತಕ್ಕಂಥದಕ್ಕೆ ಪ್ರಯತ್ನಗಳು ನಡೀಬೇಕು. ಆ ಪ್ರಯತ್ನಗಳಿಗೆ ಏನು ಈಗ SIT ಮಾಡಿದ್ದಾರೆ, ಈ SIT ಯಾರೋ ಹೇಳಿದ್ರು ಅನ್ನೋ ದಾರಿ ಹಿಡಿದು ಹೋಗೋದಕ್ಕಿಂತ ನೀವು ಇಂಡಿಪೆಂಡೆಂಟ್ ಆಗಿ ಲಭ್ಯ ಇರುವಂಥ ಮಾಹಿತಿಗಳ ಆಧಾರದ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಯಾವ ಅಸಹಜ ಸಾವುಗಳಾಗ್ತಾ ಇದ್ದಾವೆ, ಈ ಅಸಹಜ ಸಾವುಗಳು ಯಾವ ಕಾರಣಕ್ಕೆ ಆಗ್ತಾ ಇದ್ದಾವೆ, ಇದರಲ್ಲಿ ಯಾರ್ದಾದ್ರೂ ಕೈವಾಡ ಇದೆಯಾ ಇಲ್ವಾ, ಈ ಅಸಹಜ ಸಾವುಗಳನ್ನು ನಿಲ್ಲಿಸಬೇಕಾದ್ರೆ ಏನು ಕ್ರಮಗಳನ್ನು ಜರುಗಿಸಬೇಕು, ಇದಕ್ಕೆ ಜಿಲ್ಲಾ ಆಡಳಿತ ಯಾವ ರೀತಿ, ತಾಲೂಕು ಆಡಳಿತ ಯಾವ ರೀತಿ, ಅಲ್ಲಿಯ ದೇವಸ್ಥಾನದ ಮ್ಯಾನೇಜ್ಮೆಂಟ್ಗಳು ಯಾವ ರೀತಿ ಮಾಡಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಏನು ಮಾಡಬೇಕು ಅಂತ ಹೇಳಿ. ಇನ್ಫ್ಯಾಕ್ಟ್ ಈಗ ಇಡೀ ದೇಶದಲ್ಲಿ 2 ರಿಪೋರ್ಟ್ಸ್ ಇದ್ದಾವೆ, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯತಕ್ಕಂಥ ದೃಷ್ಟಿ. ಒಂದು ನಿರ್ಭಯಾ ಕೇಸಲ್ಲಿ ಜಸ್ಟಿಸ್ ವರ್ಮಾ ಅವರ ಕಮಿಷನ್ ರಿಪೋರ್ಟು ರಾಷ್ಟ್ರ ಮಟ್ಟದಲ್ಲಿ,
ಸೊ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ನನ್ನ ನೇತೃತ್ವದ ಸಮಿತಿ ಸುಮಾರು 6,000 ಪುಟಗಳ ವರದಿಯನ್ನು ಕೊಟ್ಟಿದ್ದೇವೆ. ನಮಗೇನು ಕೆಲಸ ಇರಲಿಲ್ವಾ? ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಎಲ್ಲ ಜವಾಬ್ದಾರಿಯುತವಾದಂಥ ಅವರು, ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ, ಯಾಕಂದರೆ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಹುದೊಡ್ಡ ಇಲಾಖೆ. ಆ ಇಲಾಖೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಡೆಸುವಂಥ ರೀತಿಯಲ್ಲಿ ಸರ್ಕಾರಗಳು ನಡೆಸಬೇಕು ಅನ್ನುವಂಥದ್ದು, ಅದರ ಮೂಲಕ ಜನರ ಬದುಕನ್ನು ಉತ್ತಮಪಡಿಸ್ತಕ್ಕಂಥ, ಜನರ ಬದುಕನ್ನು ಉಳಿಸ್ತಕ್ಕಂಥ, ಅದಕ್ಕೆ ಮಾದರಿ ಆಗಬೇಕು ಅನ್ನೋದು ನನ್ನ ಆಶೆ. ಪೂರಕವಾಗಿ ಒಂದು ಪ್ರಶ್ನೆ, ಈ ಬೆಳ್ತಂಗಡಿ ವ್ಯಾಪಿ ಅಸಹಜ ಸಾವುಗಳ ಸಂಬಂಧಪಟ್ಟ ಹೇಳ್ತಾ ಇದ್ರಿ, ಈ ಹೋರಾಟಗಾರರ ಆರೋಪ ಏನಪ್ಪಾ ಅಂದ್ರೆ ಈ RTIDಯಲ್ಲೂ ಮಾಹಿತಿನ ಪಡೆಯಲಾಗಿದೆ. ಅಲ್ಲಿ ಶವಗಳು ಎಲ್ಲೆಲ್ಲಿ ಸಿಕ್ತು ಅಂದ್ರೆ ಒಂದು ನೇತ್ರಾವತಿ ನದಿ ದಡದಲ್ಲಿ ಅಥವಾ ಅಲ್ಲಿ ಇಲ್ಲಿ ಎಲ್ಲ ಇದೆ. ಜೊತೆಗೆ ಏನಾಗಿದೆ ಅಂದ್ರೆ ಈ ಲಾಡ್ಜ್ಗಳಲ್ಲಿ ಒಂದಷ್ಟು ಅಪರಿಚಿತ ಶವಗಳು ಪತ್ತೆಯಾಗಿದೆ. ಈಗ ಹೋರಾಟಗಾರರು ಹೇಳ್ತಿರೋದಂದ್ರೆ ಲಾಡ್ಜಿಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಯಾವುದೋ ಒಂದು ID ಕಾರ್ಡು ಇನ್ನೊಂದು ಏನೋ ಕೊಟ್ಟೆ ಲಾಡ್ಜಿಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಲಾಡ್ಜಿಗೆ ಎಂಟ್ರಿ ಇಲ್ಲ. ಹಾಗೆ ಹೋಗಿ ಲಾಡ್ಜ್ ಒಳಗಡೆ ಹಿಂಗೆ ಸಾವಾದಾಗ ಅದು ಅಪರಿಚಿತ ಸಾವಾಗೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಹೋರಾಟಗಾರರು ಅವರದೇ ಇರುವಂತ ಮಾಹಿತಿ ಆಧಾರದ ಮೇಲೆ ಹೋರಾಟ ಮಾಡ್ತಾರೆ. RTI ಮಾಹಿತಿ, ರೈಟ್ ಟು ಇನ್ಫಾರ್ಮೇಶನ್ ಕೆಳಗಡೆ ಸಿಕ್ಕಿರುವಂತ ಮಾಹಿತಿಗಳು. ನಿಜ, ಇವತ್ತು ಬಹಳ ನಾವು 21st ಸೆಂಚುರಿನಲ್ಲಿದ್ದೇವೆ. ಯಾವುದೇ ಹೋಮ್ ಸ್ಟೇಗೆ ಹೋದ್ರೂ ಸಹ ನಮ್ಗೆ ಗೊತ್ತಿಲ್ಲದ ಇದ್ರೆ ನಮ್ಮನ್ನು ಅಲೋ ಮಾಡಲ್ಲ. ಮತ್ತೆ ಯಾವುದೇ ದಾಖಲಾತಿಗಳಿದ್ರೆ ಬಹುತೇಕ ಕಡೆ ಅಲೋ ಮಾಡೋದು. ಅದರಲ್ಲೂ ಈ ರೀತಿಯ ಹತ್ರ ಸ್ಥಳಗಳಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ಅಪರಿಚಿತರಿಗೆ ಸಹಜವಾಗಿ ಕೊಡೋದಿಲ್ಲ. ಸೊ ಐಡೆಂಟಿಟಿ ಮತ್ತು ಅವ್ರ ಅಡ್ರೆಸ್ ಇರಲೇಬೇಕು. ಸೊ ಸಾವಾದಂಥ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಇರೋವಂಥದ್ದು ಅನ್ನೋವಂಥದ್ದು ಸಹಜ ಅಲ್ಲ. ಇದನ್ನು ಪೊಲೀಸ್ನವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಅವ್ರನ್ನ ಲಾಡ್ಜ್ಗಳು ಅವ್ರನ್ನ ಕೇಳಬೇಕು. ಇವರು ಸೇರಿಸ್ಕೋಬೇಕಾದ್ರೆ, ಇವರಿಗೆ ರೂಮ್ ಕೊಡಬೇಕಾದ್ರೆ ಏನೇನು ಮಾಹಿತಿ ಸಂಗ್ರಹಿಸಿದ್ರಿ, ಯಾವಾಗ ಬಂದರು, ಯಾರ್ಯಾರು ಬಂದರು, ಎಲ್ಲಿ ಕಾಫಿ ಕುಡಿದ್ರು, ಎಲ್ಲಿ ಊಟ ಮಾಡಿದ್ರು, ಎಲ್ಲಿ ಮಲಗಿದ್ರು, ಅವ್ರ ಕಾರಲ್ಲಿ ಬಂದ್ರ, ಬಸ್ಸಲ್ಲಿ ಬಂದ್ರ, 2 ವೀಲರಲ್ಲಿ ಬಂದ್ರ, ಹೇಗೆ ಬಂದರು, ಈ ಮಾಹಿತಿಗಳನ್ನು ಸಂಗ್ರಹಿಸೋದ್ರ ಮೂಲಕ ಸೊ ಇದಕ್ಕೆ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಈಗ ಬೆಂಗಳೂರಲ್ಲಿ ಯಾವುದಾದ್ರೂ ಲಾಡ್ಜಿಗೆ ಬಂದು ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಅಸಹಜ ಸಾವಾದರೆ ಸೊ ಇವೆಲ್ಲವೂ ಇನ್ವೆಸ್ಟಿಗೇಟ್ ಮಾಡಲ್ವಾ? ಸೊ ಹಾಗೆ ಯಾವುದೇ ಇರಲಿ, ಅದು ಮೈಸೂರು ಇರಲಿ, ಬೆಂಗಳೂರಲ್ಲಿ, ತಿರುಪತಿ ಇರಲಿ, ಧರ್ಮಸ್ಥಳ ಇರಲಿ, ಮಂಗಳೂರಲ್ಲಿ, ಎಲ್ಲೇ ಇರಲಿ, ವೈಜ್ಞಾನಿಕವಾಗಿ ಈ ಇನ್ವೆಸ್ಟಿಗೇಷನ್ ಅನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಆಗಬೇಕು. ಸೊ ಅದು ಮಾಡಿಲ್ಲ ಅನ್ನೋ ಹಾಗಿದ್ರೆ ಮುಚ್ಚಾಕುವಂಥ ಪ್ರಯತ್ನಗಳು ನಡೀತಿದೆ. ಈಗಲೂ ಕಾಲ ಮಿಂಚಿಲ್ಲ. ಅಂಥ ಅಧಿಕಾರಿಗಳು ಯಾರಾದರೂ ಒಂದು ಹಂತದಲ್ಲಿ ಕಾಲಘಟ್ಟದಲ್ಲಿ ಯಾರಾದರೂ ಮಾಡಿದರೆ ಅಂಥ ಕೇಸುಗಳನ್ನು ಈ SITನವರು, ಈಗ ಅವ್ರ SITಗೆ ರೆಫರೆನ್ಸ್ ಮಾಡಿರೋವಂಥದ್ದಿಲ್ಲ, ಟರ್ಮ್ಸ್ ಆಫ್ ರೆಫರೆನ್ಸ್, ಸ್ಕೈ ಇಸ್ ದ ಲಿಮಿಟ್. ಅವ್ರು ಏನು ಬೇಕಾದರೂ, ಯಾವ ಮಾಹಿತಿಯನ್ನು ಬೇಕಾದರೂ ಸಹ ಪಡೀಲಿಕ್ಕೆ ಅವಕಾಶ ಇದೆ. ಬಹುಶಃ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ನಾನು ಯಾರೋ ಅವ್ರ ಬಗ್ಗೆ ನಾನು ತಿಳ್ಕೊಂಡಿರೋ ಹಾಗೆ ನನಗಿರೋ ಮಾಹಿತಿ ಪ್ರಕಾರ ಎಲ್ಲರೂ ಸಿನ್ಸಿಯರ್ ಆ್ಯಂಡ್ ಡೆಡಿಕೇಟೆಡ್ ಅಧಿಕಾರಿಗಳಿದ್ದಾರೆ. ಬಹುಶಃ ಆ ಕೆಲಸವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾರೆ. ಸೊ ಅದರ ಮೂಲಕ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥ ಜನರ ರಕ್ಷಣೆ ಮತ್ತು ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಸೇರಿದಂತೆ ಅನ್ಯಾಯ ಆಗಿರತಕ್ಕಂಥ ಜನರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಓಕೆ, ಇದು ನಿಮ್ಮ ಅಭಿಪ್ರಾಯ ನಾನು ಕೇಳ್ತಾ ಇರೋದು. ಅದು ಹೋರಾಟಗಾರರ ಆರೋಪ, RTI ಅಡಿ ಎಲ್ಲರೂ ಪಡೆದಿರುವಂತ ಮಾಹಿತಿ. ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಕೇಸ್ಗಳನ್ನು ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಾನು ಒಂದೇ ಒಂದು ಇಲ್ಲಿ ಸಂದರ್ಭದಲ್ಲಿ ಹೇಳ್ತೇನೆ, ಆರೋಪ ಮಾಡೋದು ಒಂದು ಕಡೆ. ಇನ್ಫ್ಯಾಕ್ಟ್ ಹಳೆ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಐ ಥಿಂಕ್ ಸೆಕ್ಷನ್ 201 or 202 ನಲ್ಲಿ ಕನ್ಸೀಲ್ಮೆಂಟ್ ಆಫ್ ಅನ್ ಇನ್ಫಾರ್ಮೇಶನ್ ಇನ್ ರಿಗಾರ್ಡ್ ಟು ಅನ್ ಅಫೆನ್ಸ್ ಇಸ್ ಅನ್ ಅಫೆನ್ಸ್. ನಿಮಗೆ ಯಾರೋ ಡಿಸ್ಟ್ರಾಯ್ ಮಾಡುವಂಥ ಮಾಹಿತಿ ಮಾಡಿದರೆ ನೀವು ಇಮ್ಮಿಡಿಯೇಟ್ ಪೊಲೀಸ್ನವರಿಗೆ ರಿಪೋರ್ಟ್ ಮಾಡಬೇಕು. ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ರೆಫ್ಯೂಸ್ ಮಾಡಿದ್ರೆ SP ಗೆ ಹೇಳ್ಬೇಕು. ಬಹುಶಃ ಅವ್ರಿಗೆ ಹೇಳಿದಾರೋ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಸೊ ಹಾಗಾಗಿ ಅಂದ್ರೆ ಆ ಕಾಲಘಟ್ಟದಲ್ಲೇನೆ, ಈ ಕೊಡೋದು ಬೇರೆ. ನಿಮಗೆ ಮಾಹಿತಿ ಆ ಕಾಲಘಟ್ಟದಲ್ಲಿ ಸಿಕ್ಕಿರುತ್ತಲ್ವಾ, ಬಹುಶಃ ಕೊಟ್ಟಿರ್ಬೋದು ಅಂತ ನಾನು ಭಾವಿಸ್ತೀನಿ. ರೀಸೆಂಟ್ ಆಗಿ ಎಲ್ಲ ಮಾಹಿತಿ ತೆಗಿತಾರೆ ಆ ಟೈಮಲ್ಲಿ ಯಾರು ಗಮನ ಇದನ್ನು ಕೇಳ್ಬಿಡ್ತೀನಿ ನಾನು. ಅಂದ್ರೆ ಅವ್ರು ಹೇಳ್ತಿರೋದು ಬೆಳಗ್ಗೆ ಶವ ಸಿಗುತ್ತೆ,
ಸಂಜೆ ಸುಮಾರಿಗೆ ಪೊಲೀಸರು ಪಂಚಾಯತಿಗೆ ಒಂದು ಪತ್ರ ಬರೀತಾರೆ, ಈ ಶವ ಯಾವುದು ಅಂತ ನಮ್ಗೆ ಗುರ್ತಿಡಿಯಕ್ಕೆ ಸಾಧ್ಯ ಆಗಲಿ, ಇದು ಅನಾಥ ಶವ, ನೀವು ಅದನ್ನ ದಹಿಸಬಹುದು ಅಥವಾ ದಫನ್ ಮಾಡಬಹುದು ಅಂತ. ಹೋರಾಟಗಾರರು ಕೇಳ್ತಿರೋದು ಬೆಳಿಗ್ಗೆ ಬಾಡಿ ಸಿಕ್ಕಿದೆ, ಸಂಜೆ ಸುಮಾರಿಗೆ ಅದು ಅನಾಥ ಶವ ಅಂತ ಹೆಂಗ್ ಡಿಸೈಡ್ ಮಾಡಿದ್ರಿ ಅಂತ. ನೋಡಿ, ನಿಮ್ಗೆ ಒಂದು ಹೇಳ್ತೇನೆ, ನಾನು ಲಾಯರ್ ಆದಂತ ಪ್ರಾರಂಭದ ದಿನಗಳಲ್ಲಿ ಎರಡು ಯಾವುದೋ ಬೇರೆ ಕಾರಣಗಳ ಮಾತಿಗೆ ಬಂದು ನನಗೂ ಇನ್ನೊಬ್ಬ ಲಾಯರ್ಗೆ 2 ಮರ್ಡರ್ ಕೇಸ್ಗಳನ್ನ ಬೆಂಗಳೂರಿನಲ್ಲಿ ನಾನು ಕಂಡಕ್ಟ್ ಮಾಡಿದ್ದೆ. ಒಂದು ಈ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಹಚ್ಚಿತ್ತು, ಅಲ್ಲಿ ನಡೆದಂತ ಒಂದು ಘಟನೆ, ಅದು ಅಕ್ವಿಟಲ್ ಆಯ್ತು, ನನ್ನ ಪರ ಆಯ್ತು ನಾನು. ಇನ್ನೊಂದು ವಿಶ್ವನೀಡಮ್ ಹತ್ರ ಒಂದು ಮರಾಠೀಸ್ ಪೈಕಿ ಒಂದು ಹೆಣ್ಣು ಮಗಳ ಸಾವಾಗಿತ್ತು ಬಾವಿನಲ್ಲಿ. ಸೊ ಮಾಗಡಿ ರೋಡಲ್ಲಿ ಅವ್ರ ಮನೆ, ಆಯಮ್ಮನ ತವ್ರ ಮನೆ ಬಂದು ಪ್ರಕಾಶ್ ನಗರ. ಪ್ರಕಾಶ್ ತವ್ರ ಮನೆಗೆ ಹೋದಂಥವಳು ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಅಲ್ಲಿ ಹುಡುಕು ಇಲ್ಲಿ ಹುಡುಕು ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಗಂಡ ಕಂಪ್ಲೇಂಟ್ ಮಾಡ್ತಾನೆ ರಾಜಾಜಿ, ನನ್ನ ಹೆಂಡತಿ ಮಿಸ್ಸಿಂಗ್ ಆಗಿದ್ದಾಳೆ, ಹಿಂಗಾಗಿದ್ದಾಳೆ, ಹಂಗಾಗಿದ್ದಾಳೆ. ಆ ಕಂಪ್ಲೇಂಟ್ನ ಹಿಡ್ಕೊಂಡು ಎಲ್ಲ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಫೋಟೋ ಕೊಟ್ಟು ಎಲ್ಲ ಪಬ್ಲಿಸಿಟಿನೂ ಮಾಡಿಸ್ತಾರೆ, ಆದರೂ ಟ್ರೇಸ್ ಔಟ್ ಆಗಲ್ಲ. ಕೊನೆಗೆ ಒಂದು ಬಾಡಿ ಕಾಮಾಕ್ಷಿಪಾಳ್ಯ ಆ ಲಿಮಿಟ್ಸಲ್ಲಿ ಒಂದು 3 ತಿಂಗಳು 4 ತಿಂಗಳಾದಮೇಲೆ ಹೀಗೆ ಆ ಪೊಲೀಸ್ ಈ ಪೊಲೀಸ್ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಲಿಮಿಟ್ಸಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ಅದು ಕೊಳೆತು ಬಾವಿನಲ್ಲಿ ಬಿದ್ದು ಕೊಳೆತಿತ್ತು. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಯಾರೂ ಸಹ ವಾರಸುದಾರರು ಬರಲಿಲ್ಲ. ಕೊನೆಗೆ ನಾವು ಅದನ್ನು ದಫನ್ ಮಾಡಿದ್ವಿ. ಸೊ ಆ ಬಾಡಿ ಮೇಲೆ ಇದ್ದಂಥ ಈ ರೌಕೆ ಇದು, ಸ್ಯಾರಿ ಇದು, ಲಂಗ ಇದು, ಒಡವೆ ಇದು, ಇವೆಲ್ಲವನ್ನು ಸಹ ಸೊ ಅದನ್ನು ನೋಡಿದಾಗ ಆ ಹೆಣ್ಮಗಳ ಪೇರೆಂಟ್ಸು ಇದು ನಮ್ಮ ಮಗಳ ಬಟ್ಟೆ ಅಂತೇಳಿ ಗಂಡ ಎಲ್ಲರೂ ಸಹ. ಸೊ ಕೊನೆಗೆ ಕಾರಣಾಂತರದಿಂದ ಗಂಡನೇ ಕಾರಣ ಸಾಯಿಸಿದ್ದಾನೆ ಅಂತೇಳಿ ಕೇಸ್ ಆಗಿತ್ತು. ಆಮೇಲೆ ಅದನ್ನು ನಾನು ಇನ್ ಡೀಟೇಲ್ ಆ ಕೇಸನ್ನು ನಡೆಸೋ ಸಮಯದಲ್ಲಿ ಹೋದಾಗ ಆ ಬಾವಿನಲ್ಲಿ ಆ ಬಿದ್ದಂಥ ಹೆಣ 3 ದಿವಸ ಆದಮೇಲೆ ತೇಲಿ ಆ ಕಪ್ಪೆ ಇನ್ನಿತರ ಜಲಚರ ಪ್ರಾಣಿಗಳು ಕಣ್ಣು ಮೂಗು ಕಿವಿ ಎಲ್ಲ ತಿಂದಾಕಿ ವಿಚಿತ್ರವಾಗಿರುತ್ತೆ. ಮೇಲುಗಡೆ ಹದ್ದುಗಳು ಹಾರಾಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಾಸನೆಗೆ ಇದಕ್ಕೆ ಆಗ ಇಲ್ಲಿ ಏನೋ ಆಗಿರ್ಬೇಕು ಅಂತ ನೋಡಿದಾಗ ಬಾಡಿ ಸಿಗುತ್ತೆ. ಆ ಬಾಡಿ ವಿಕ್ಟೋರಿಯಾ ಮಾರ್ಚರಿಗೆ ತಂದು ಕೆಲವು ದಿವಸಗಳನ್ನ ಇಟ್ಕೊಂಡು ಅದನ್ನ ಪಬ್ಲಿಸಿಟಿ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಯಾರಾದರೂ ಇದ್ದಾರಂತೆ. ಅದು ಒಂದು 24 hours ಅಲ್ಲಿ ಮಾಡೋದಲ್ಲ, ಅದು ದರ್ ಇಸ್ ಎ ಪ್ರೊಸೀಜರ್. ಎಲ್ಲ ಠಾಣೆಗಳು ಮೆಸೇಜು ಕಳಿಸ್ತಾರೆ. ಕೊನೆಗೆ ಯಾರೂ ಇಲ್ದೇ ಇದ್ದಾಗ, ಯಾರೂ ಕ್ಲೈಮ್ ಮಾಡದೇ ಇದ್ದಾಗ ತಗೊಂಡೋಗಿ ಅದರ ಅಂತ್ಯಕ್ರಿಯೆಗಳನ್ನು ಮಾಡಿರ್ತಕ್ಕಂಥದ್ದು ಇದೆ. ಸೊ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಯಾವುದೇ ಡೆಡ್ ಬಾಡಿನ 24 hours ಅಲ್ಲಿ ಸೊ ಡಿಸ್ಪೋಸ್ ಆಫ್ ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನು ಸಾಕಷ್ಟು ಪಬ್ಲಿಸಿಟಿ ಮಾಡಿ ಯಾರೂ ಬರದೇ ಇದ್ದಂಥ ಸಮಯದಲ್ಲಿ ಆ ಬಾಡಿಗೆ ಮುಕ್ತಿ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ, ಪೊಲೀಸ್ ಇಲಾಖೆಯ ವತಿಯಿಂದ ಸೊ ಅದರ ಅಂತ್ಯಕ್ರಿಯೆಗಳನ್ನು ಮಾಡುವಂಥದ್ದು ನಮ್ಮ ವ್ಯವಸ್ಥೆನಲ್ಲಿ ಇರತಕ್ಕಂಥದ್ದು. ಸೊ ಹಾಗೆ 24 hours ಅಲ್ಲಿ 48 hours ಅಲ್ಲಿ ಮಾಡಿದ್ದಾರೆ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಫಿಶಿ, ಏನೋ ಮುಚ್ಚಾಕುವಂಥ ಪ್ರಯತ್ನಗಳು ನಡೆದಿರ್ಬೋದು ಅನ್ನುವಂಥದ್ದನ್ನ ಸೊ ಊಹಿಸಿಕೊಳ್ಳಿಕ್ಕೆ ಅಥವಾ ಇನ್ಫರೆನ್ಸ್ ಡ್ರಾ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಓಕೆ ಸರ್, ನಾನು ಒಂದು ಕೊನೆ ಪ್ರಶ್ನೆ ಸೌಜನ್ಯ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡಿದ ಕಾರಣ ಕೇಳ್ತೀನಿ. ಜಡ್ಜ್ಮೆಂಟ್ ಬಂದ ಸಂದರ್ಭದಲ್ಲಿ ಬಹಳ ನೀಟಾಗಿ ಪ್ರಸ್ತಾಪ ಮಾಡಲಾಗಿತ್ತು, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ. ಸಿಬಿಐ 2017 ಸಂದರ್ಭದಲ್ಲೇ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿರುತ್ತೆ, ಡಾಕ್ಟರ್ ರಾಧಮ್ ಡಾಕ್ಟರ್ ರಶ್ಮಿ ಮರಣೋತ್ತರ ಪರೀಕ್ಷೆ ಸರಿಯಾಗಿ ನಡೆಸಿಲ್ಲ, ಹೀಗಾಗಿ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಈ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದು ಯಾರ ಜವಾಬ್ದಾರಿ, ಅಥವಾ ಪ್ರಕರಣ ದಿಕ್ ತಪ್ಪಿಸಿದ್ರು ಅಂತ ಕೋರ್ಟ್ ಹೇಳ್ತಾ ಇದೆ, ಸಿಬಿಐನೇ ಹೇಳಿದೆ ಸ್ವತಃ. ಹಾಗಾದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಯಾರ ಜವಾಬ್ದಾರಿ ಹಾಗಾದ್ರೆ ಅಂತ? ಸಿಬಿಐ ಯಾರ ಕಂಟ್ರೋಲ್ ಅಲ್ಲಿ? ಸಿಬಿಐ ಯಾರ ಕಂಟ್ರೋಲ್ ಅಲ್ಲಿ? ಸೆಂಟ್ರಲ್. ಸೊ ಹಾಗಾಗಿ ಈಗ ನಾವೇನು ರಾಜ್ಯ ಸರ್ಕಾರದವ್ರು ಏನು ಸಹ ಅವ್ರ ಮೇಲೆ ಕ್ರಮ ಜರುಗಿಸಕ್ಕಾಗೋದಿಲ್ಲ. ಕ್ರಮ ಜರುಗಿಸುವಂತ ಅವಕಾಶ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಇದು ಒಂದು.
ನೋಡಿ, ನಾನು ಮೊನ್ನೆ ಯಾರೋ ಹೀಗೆ CD ಕಳಿಸಿರೋವಂಥದ್ದು ಇದೆ. ಈ ಮೊನ್ನೆ ವೀರಾವೇಶದ ಮಾತುಗಳ ಆಡ್ಕೊಂಡು ಧರ್ಮಸ್ಥಳಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿತ್ರರು ಹೋಗಿದ್ರು. ಆ ಎಲ್ಲ ಲೀಡರ್ಸು ಅವ್ರ ಮನೆಗೆ ಹೋದಂತ ಸಮಯದಲ್ಲಿ ಸೌಜನ್ಯ ತಾಯಿ ಏನ್ ಮಾತಾಡಿದ್ರು, ಇವರು ಯಾರಾದ್ರೂ ಒಬ್ಬರಾದ್ರೂ ಆ ಹೆಣ್ಮಗಳ ಮಾತಿಗೆ ರೆಸ್ಪಾನ್ಸ್ ಮಾಡಿದ್ದಾರಾ? ಮೌನಂ ಸರ್ವಸಮ್ಮತಂ ಅಂತ ಅಲ್ವಾ? ಮಾಧ್ಯಮಗಳ ಕ್ಯಾಮ್ರಾನು ಆಫ್ ಆಗಿತ್ತು, ಆದ್ರೂ ಒಂದು ಇದಾಗಿದೆ, ರೆಕಾರ್ಡ್ ಆಗಿದೆ. ಸೊ ನಾನು ಅದು ಅಂತ ಫೈನಾಲಿಟಿ ಅದು ಅಂತ ನಾ ಹೇಳೋದಿಲ್ಲ. ಆದರೆ ನೀವು ಲೀಡರ್ಗಳು ಒಂದು ಸಾವಿನ ಹೆಣದ ಮೇಲೆ ರಾಜಕಾರಣ ಮಾಡಕ್ ಹೊರಟಂತ ನೀವು ಆ ಕುಟುಂಬವನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಯಾರು ಸಹ ಧರ್ಮಸ್ಥಳದ ಬಗ್ಗೆ ನನಗೂ ಗೌರವ ಇದೆ, ನನಗೂ ಭಕ್ತಿ ಇದೆ, ನಾನು ಸಹ ಆ ದೇವಸ್ಥಾನಕ್ಕೆ ಹೋಗ್ತೇನೆ, ನಂಬಿಕೆ ಇಟ್ಕೊಳ್ಳಿದೆ, ಅನೇಕರಿಗಿದೆ. ಇಲ್ಲಿರುವಂಥದ್ದು ಯಾರ್ದೂ ಸಹ SITದಾಗಲಿ ಮತ್ತೊಬ್ಬರದಾಗಲಿ ದೇವಸ್ಥಾನದ ಮೇಲೆ ಯಾವುದು ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ, ಯಾರ್ದು ಗ್ರೌಸ್ ಇಲ್ಲ. ಯಾರ್ದಾದ್ರೂ ಇದೆಯಾ? ಸೊ ಆಕ್ಟಿವಿಸ್ಟ್ದಾಗಲಿ ಅಥವಾ ಸರ್ಕಾರದಾಗಲಿ ಅಥವಾ ಮತ್ತೊಬ್ಬರದಾಗಲಿ ದೇವಸ್ಥಾನದ ಆಗು ಹೋಗುಗಳ ಬಗ್ಗೆ ಯಾರ್ದು ಗ್ರೌಸ್ ಇಲ್ಲ. ಯಾಕೆ ಸುಮ್ಮನೆ ದೇವಸ್ಥಾನ ಹೇಳಿತೀರಿ? ದೇವಸ್ಥಾನದ ಬಗ್ಗೆ ನಿಮಗೆ ಎಷ್ಟು ಭಕ್ತಿ ಇದೆಯೋ ನಿಮಗಿಂತ ಹೆಚ್ಚು ಭಕ್ತಿ ನಮಗೂ ಇದೆ. ಆದರೆ ಇರುವಂಥದ್ದು ಇಶ್ಯೂ ಏನಪ್ಪಾ ಅಂದರೆ, ಆ ದೇವಸ್ಥಾನಕ್ಕೆ ಬಂದಂಥ ಕೆಲವು ಭಕ್ತಾದಿಗಳ ಅಸಹಜ ಸಾವುಗಳಾಗ್ತಾ ಇದ್ದಾವೆ. ಬಹುಶಃ ನನಗನ್ಸುತ್ತೆ ದೇವರೇ ಇದನ್ನ ಈ ತನಿಖೆ ಆಗಲಿ, ಒಂದು ಜಾಗೃತಿ ಉಂಟಾಗಲಿ ಅಂತೇಳಿ, ಸೊ ಬಹುಶಃ ದೇವರ ಅನಿಸಿಕೆನೂ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಅಸಹಜ ಸಾವೇ ಬೇರೆ, ನಂಬಿಕೆನೇ ಬೇರೆ, ದೇವಸ್ಥಾನವೇ ಬೇರೆ. ಯಾರು ಸಹ ಎರಡನ್ನೂ ಕ್ಲಬ್ ಮಾಡಿ ಅದರಿಂದ ಏನೋ ರಕ್ಷಣೆ ಪಡೆಯುವಂಥ ಪ್ರಯತ್ನ ಮಾಡುವಂಥದ್ದಾಗಲಿ, ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದಾಗಲಿ ಯಾರಿಗೂ ಶೋಭೆ ತರ್ತಕ್ಕಂಥ